ಇದು HCN ಸುದ್ದಿವಾಹಿನಿ ಅರ್ಪಿಸುವ HCN ನ್ಯೂಸ್. ನಾನು ಪಲ್ಲವಿ. ಈಗ ಮುಖ್ಯಾಂಶಗಳು. ಕೋವಿಡ್ ಆತಂಕದಲ್ಲೂ ಕಾಲೇಜು ಆರಂಭಕ್ಕೆ ಮುಂದಾದ ಸರ್ಕಾರ, ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ, ಸ್ಯಾನಿಟೈಸ್ ಮಾಡಿ ಸಿದ್ಧಗೊಂಡ ಕಾಲೇಜುಗಳು. ಮೊದಲನೇ ದಿನ ನೀರಸ ಪ್ರತಿಕ್ರಿಯೆ. ಸಕಲೇಶಪುರದ ಮಳಲಿ ಗ್ರಾಮದಲ್ಲಿ ಕಸ ವಿಲೇವಾರಿ ಕುರಿತು ಪೂರ್ವಭಾವಿ ಸಭೆ, ಘಟಕ ಸ್ಥಳಾಂತರಕ್ಕೆ ಒತ್ತಾಯಿಸಿದ ಗ್ರಾಮಸ್ಥರು. ಒಮ್ಮತದ ತೀರ್ಮಾನ ಕೈಗೊಳ್ಳದೆ ಮುಕ್ತಾಯಗೊಂಡ ಸಭೆ. ಕಳೆದ ಬಾರಿಗಿಂತ ಅತಿ ಕಡಿಮೆ ಸಂಗ್ರಹವಾದ ಹಸನಾಬಾದ್ ದಶೋತ್ಸವದ ಕಾಣಿಕೆಗಳು. ಬೇಡಿಕೆ ಈಡೇರಿಸಲು ದೇವಿಗೆ ನೂರಾರು ಪತ್ರಗಳನ್ನು ಬರೆದು ಹುಂಡಿಗೆ ಹಾಕಿರುವ ಭಕ್ತರು. ಸಹಜ ಸ್ಥಿತಿಯತ್ತ ಹಸನಾಬಾದ್ ದೇಗುಲ ಆಗಮನ. ಹಾಸನ ಜಿಲ್ಲೆಯಲ್ಲಿ ಕಳೆದ ಒಂದು ವಾರದಿಂದ ಕೊರೋನಾ ಪಾಸಿಟಿವ್ ಸಂಖ್ಯೆ ಕೊಂಚ ಕಡಿಮೆ ಕಾಣುತ್ತಿದೆ. ಇಂದು ಮಂಗಳವಾರ ಕೇವಲ 29 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ. ಜಿಲ್ಲೆಯಲ್ಲಿ ಇದೀಗ 505 ಸಕ್ರಿಯ ಕೊರೋನಾ ಪ್ರಕರಣಗಳು ಇದೆ ಎಂದು ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸತೀಶ್ ಕುಮಾರ್ ತಿಳಿಸಿದ್ದಾರೆ. ಮಾಧ್ಯಮಕ್ಕೆ ಮಾಹಿತಿ ನೀಡಿರುವ ಅವರು, ಹಾಸನ ಜಿಲ್ಲೆಯಲ್ಲಿ ಮಂಗಳವಾರ 29 ಕೋವಿಡ್ ಪ್ರಕರಣಗಳು ದಾಖಲಾಗಿದ್ದು 505 ಸಕ್ರಿಯ ಪ್ರಕರಣಗಳಿದ್ದು, ಇದುವರೆಗೂ ಸೋಂಕಿತರ ಸಂಖ್ಯೆ 26,456ಕ್ಕೆ ಏರಿಕೆಯಾಗಿದೆ. ಇಂದು 86 ಜನ ಗುಣಮುಖರಾಗಿದ್ದು, ಇದರಿಗೆ 25,504 ಮಂದಿ ಬಿಡುಗಡೆಯಾಗಿದ್ದಾರೆ. ತೀವ್ರ ನಿಗಾ ಘಟಕದಲ್ಲಿ 19 ಜನ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ 2 ಮೃತಪಟ್ಟಿದ್ದು, ಮೃತರ ಸಂಖ್ಯೆ 447ಕ್ಕೆ ತಲುಪಿದೆ ಎಂದರು. ದಾಖಲಾಗಿರುವ ಕೊರೋನಾ ಪ್ರಕರಣಗಳಲ್ಲಿ ಅರಕಲಗೂಡು 3, ಅರಸೀಕೆರೆ 3, ಬೇಲೂರು 11, ಚನ್ನರಾಯಪಟ್ಟಣ 3, ಹಾಸನ 9 ಸೇರಿ ಒಟ್ಟು 29 ಪಾಸಿಟಿವ್ ಪ್ರಕರಣಗಳು ದಾಖಲಾಗಿದೆ ಎಂದು ಕೊರೋನಾ ಪ್ರಕರಣದ ಬಗ್ಗೆ ಅಂಕಿಅಂಶ ವಿವರಿಸಿದರು. ಕೊರೋನಾ ಸೋಂಕು ಕಡಿಮೆ ಮಾಡಲು ಸರ್ಕಾರದ ನಿಯಮವನ್ನು ಪಾಲಿಸುವುದು ಮುಖ್ಯವಾಗಿದೆ. ಯಾರಿಗಾದರೂ ಉಸಿರಾಟದಲ್ಲಿ ತೊಂದರೆ, ಜ್ವರ, ಶೀತ, ನೆಗಡಿ, ಕೆಮ್ಮು ಏನಾದರೂ ಇದ್ದರೆ ಹಿಮ್ಸ್ ಸಾರ್ವಜನಿಕ ಆಸ್ಪತ್ರೆ ಸೇರಿದಂತೆ ಆರೋಗ್ಯ ಕೇಂದ್ರಕ್ಕೆ ಭೇಟಿ ನೀಡಿ ತಪಾಸಣೆಗೆ ಒಳಪಡಬೇಕು. ಸಾರ್ವಜನಿಕರು ಕಡ್ಡಾಯವಾಗಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವ ಮೂಲಕ ಮತ್ತು ಉತ್ತಮ ದರ್ಜೆಯ ಮಾಸ್ಕ್ ಧರಿಸಿ ಸ್ಯಾನಿಟೈಸರ್ ಬಳಕೆ ಮಾಡಿ ಸಭೆ ಸಮಾರಂಭವನ್ನು ಆದಷ್ಟು ಕಡಿಮೆ ಮಾಡುವ ಮೂಲಕ ಕೊರೋನಾ ಸೋಂಕು ತಡೆಗಟ್ಟುವಲ್ಲಿ ಎಲ್ಲರೂ ಸಹಕರಿಸಬೇಕೆಂದು ಮನವಿ ಮಾಡಿದರು. ನಮಸ್ಕಾರ. ಇವತ್ತು ಹಾಸನ ಜಿಲ್ಲೆಯಲ್ಲಿ 29 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ 26,456 ಕೋವಿಡ್ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. 86 ಜನ ಇವತ್ತು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ್ದಾರೆ. ಒಟ್ಟು ಆಸ್ಪತ್ರೆಯಿಂದ ಬಿಡುಗಡೆ ಆದವರ ಸಂಖ್ಯೆ ಜಿಲ್ಲೆಯಲ್ಲಿ ಇದುವರೆಗೆ 25,504 ಆಗಿದೆ. ಒಟ್ಟು ಸಕ್ರಿಯ ಪ್ರಕರಣಗಳು ಆಕ್ಟಿವ್ ಕೇಸಸ್ಸು 505 ಇದೆ. ಇವತ್ತು 2 ಈ ಒಂದು ಕೋವಿಡ್ ಸಂಬಂಧಿತ ಕಾಯಿಲೆಯಿಂದ ಮೃತಪಟ್ಟಿದ್ದಾರೆ. ಒಟ್ಟು ಮೃತಪಟ್ಟಿರುವ ಸಂಖ್ಯೆ ಜಿಲ್ಲೆಯಲ್ಲಿ ಇದುವರೆಗೆ 447 ಆಗಿದೆ. ಒಟ್ಟು 19 ಜನ ICUನಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ತಾಲೂಕುವಾರು ಅರಕಲಗೂಡಲ್ಲಿ 3 ಪ್ರಕರಣ, ಅರಸೀಕೆರೆಯಲ್ಲಿ 3, ಬೇಲೂರಲ್ಲಿ 11, ಚನ್ನರಾಯಪಟ್ಟಣದಲ್ಲಿ 3, ಹಾಸನದಲ್ಲಿ 9, ಒಟ್ಟು 29 ಪ್ರಕರಣ ಜಿಲ್ಲೆಯಲ್ಲಿ ವರದಿಯಾಗಿದೆ. ಈಗಾಗಲೇ ತಿಳಿಸಿರುವಂತೆ ಸಾರ್ವಜನಿಕರಲ್ಲಿ ಇಲಾಖೆಯ ವತಿಯಿಂದ ಮನವಿ ಮಾಡೋದೇನೆಂದರೆ, ಯಾರೆಲ್ಲರೂ ಕೋವಿಡ್ ಸಿಂಪ್ಟಮ್ಸ್ ಇದ್ದರೆ, ಚಳಿ, ಜ್ವರ, ನೆಗಡಿ, ಕೆಮ್ಮು, ಉಸಿರಾಟದ ತೊಂದರೆ, ಈ ಥರ ಗಂಟಲು ನೋವು, ಈ ಥರ ಸಿಂಪ್ಟಮ್ಸ್ ಏನಾರು ಕಂಡು ಬಂದರೆ ತಕ್ಷಣ ತಮ್ಮ ಮೂಗು ಮತ್ತು ಗಂಟಲು ದ್ರವವನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಜೊತೆಗೆ ಮನೆಯಲ್ಲಿ ವಯಸ್ಸಾದಂಥರಿದ್ದು ಸಕ್ಕರೆ ಕಾಯಿಲೆ, BP ಕಾಯಿಲೆ, ಕ್ಯಾನ್ಸರಿಂದ ಬಳಲ್ತಾ ಇರೋರು, ಕಿಡ್ನಿ ಪ್ರಾಬ್ಲಮಿಂದ ಬಳಲ್ತಾ ಇರೋರು, ಆಸ್ಮಾದಿಂದ ಬಳಲ್ತಾ ಇರೋರಿದ್ದರೆ ಅವರು ಕೂಡ ತಮ್ಮಗಳ ಮೂಗು ಮತ್ತು ಗಂಟಲು ದ್ರವವನ್ನು ಪರೀಕ್ಷೆಗೆ ಒಳಪಡಿಸಬೇಕು. ಈಗಾಗಲೇ ಜಿಲ್ಲಾಡಳಿತ ಯಾರಿಗೆ ಮನೆಯಲ್ಲಿ ಅವಕಾಶ ಇದೆ, ಎಸಿಂಪ್ಟಮ್ಯಾಟಿಕ್ ಇದ್ದಾರೆ, ಸೋಂಕಿತರು, ಅವ್ರನ್ನ ಹೋಮ್ ಐಸೋಲೇಷನ್ ಇಡುವಂಥ ಕೆಲಸವನ್ನು ಜಿಲ್ಲಾಡಳಿತ ಮಾಡ್ತಾಯಿದೆ. ಅವರು ಕೂಡ ಸಾಮಾಜಿಕ ಅಂತರವನ್ನು ಮನೆಯಲ್ಲಿ ಕಾಪಾಡ್ಕೋಬೇಕು. ಕಡ್ಡಾಯವಾಗಿ ಮಾಸ್ಕ್ನ ಧರಿಸಬೇಕು. ಔಷಧಗಳನ್ನು ವೈದ್ಯರ ಸಲಹೆಯಂತೆ ತಗೋಬೇಕು. ಕೋವಿಡ್ ಸಿಂಪ್ಟಮ್ಸ್ ಏನಾದ್ರು ಕಂಡು ಬಂದರೆ ತಕ್ಷಣ ಆಸ್ಪತ್ರೆಗೆ ಬಂದು ದಾಖಲಾಗಬೇಕು. ಹೊರಗಡೆ ಯಾರೂ ಕೂಡ ಓಡಾಡಬಾರ್ದು. ಸಾರ್ವಜನಿಕರಲ್ಲಿ ಜಿಲ್ಲಾಡಳಿತದ ಪರವಾಗಿ ಮನವಿ ಮಾಡೋದೇನೆಂದರೆ, ಎಲ್ಲರೂ ಕೂಡ ಸಾಮಾಜಿಕ ಅಂತರವನ್ನು ಕಡ್ಡಾಯವಾಗಿ ಪಾಲಿಸಬೇಕು. ಕಡ್ಡಾಯವಾಗಿ ಮಾಸ್ಕ್ನ ಎಲ್ಲರೂ ಹೊರಗಡೆ ಬಂದಂಥ ಸಂದರ್ಭದಲ್ಲಿ ಉಪಯೋಗಿಸಬೇಕು. ಜನಸಂದಣಿಗೆ ಯಾರೂ ಕೂಡ ಹೋಗಬಾರ್ದು. ಸಭೆ ಸಮಾರಂಭಗಳನ್ನು ಅವಾಯ್ಡ್ ಮಾಡಿ ಈ ಒಂದು ಕೋವಿಡ್ ನಿಯಂತ್ರಣದಲ್ಲಿ ತಾವೆಲ್ಲರೂ ಕೂಡ ಸಹಕರಿಸಬೇಕು ಅಂತ ಸಾರ್ವಜನಿಕರಲ್ಲಿ ಮನವಿಯನ್ನು ಮಾಡ್ತೇವೆ. ಸಕಲೇಶಪುರ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಕಸ ವಿಲೇವಾರಿ ಕುರಿತು ಪುರಸಭೆ ಹಾಗೂ ಗ್ರಾಮಸ್ಥರ ನಡುವೆ ಪೂರ್ವಭಾವಿ ಸಭೆ ಶಾಸಕ HK ಕುಮಾರಸ್ವಾಮಿ ಅಧ್ಯಕ್ಷತೆಯಲ್ಲಿ ನಡೆಯಿತು.
ಸಕಲೇಶಪುರ ತಾಲೂಕಿನ ಮಳಲಿ ಗ್ರಾಮದಲ್ಲಿ ಆಯೋಜಿಸಲಾಗಿದ್ದ ಸಭೆಯನ್ನು ಉದ್ದೇಶಿಸಿ ಶಾಸಕ ಎಚ್.ಕೆ. ಕುಮಾರಸ್ವಾಮಿ ಮಾತನಾಡಿ, ಕಳೆದ 12 ವರ್ಷಗಳಿಂದ ಗ್ರಾಮಸ್ಥರ ಹಿತಕ್ಕಾಗಿ ನಾನು ಗ್ರಾಮದಲ್ಲಿ ಕಸ ವಿಲೇವಾರಿ ಮಾಡಲು ಅವಕಾಶ ನೀಡಿಲ್ಲ. ನಾನು ಕೇವಲ ಮಳಲಿ ಗ್ರಾಮಕ್ಕೆ ಮಾತ್ರ ಶಾಸಕನಲ್ಲ, ಪುರಸಭೆ ಸೇರಿದಂತೆ ಇಡೀ ವಿಧಾನಸಭಾ ಕ್ಷೇತ್ರದ ಜನರ ಹಿತ ಕಾಯಬೇಕಾಗಿದೆ. ಇದೀಗ ನ್ಯಾಯಾಲಯದ ಆದೇಶವನ್ನು ನಾವೆಲ್ಲ ಪರಿಪಾಲನೆ ಮಾಡಬೇಕಾಗಿರುವುದರಿಂದ ಗ್ರಾಮಸ್ಥರು ಗ್ರಾಮದ ತ್ಯಾಜ್ಯ ವಿಲೇವಾರಿ ಘಟಕದಲ್ಲಿ ಕಸ ವಿಲೇವಾರಿ ಮಾಡಲು ಅವಕಾಶ ನೀಡಬೇಕು. ಈಗಾಗಲೇ ವೈಜ್ಞಾನಿಕವಾಗಿ ಕಸ ವಿಲೇವಾರಿ ಮಾಡಲು ಸುಮಾರು 2 ಕೋಟಿ ವೆಚ್ಚದ ಟೆಂಡರ್ ಪ್ರಕ್ರಿಯೆ ಮುಗಿದಿದ್ದು, ಗ್ರಾಮಸ್ಥರು ಈ ಕುರಿತು ಯಾವುದೇ ಆತಂಕ ಪಡುವುದು ಬೇಡ ಎಂದರು. ಕೊಟ್ಟರೆ ಅದು ಪಾಪ ಏನು ವ್ಯತ್ಯಾಸ ಆಯಿತು, ಅಂತಿಮವಾಗಿ ನ್ಯಾಯಾಲಯದ ಒಂದು ತೀರ್ಪು ಕೊಡ್ತು. ಈಗ ನ್ಯಾಯಾಲಯದ ತೀರ್ಪನ್ನು ನಾನು ಪಾಲಿಸಬೇಕು, ಅಧಿಕಾರಿಗಳು ಪಾಲಿಸಬೇಕು, ನೀವು ಪಾಲಿಸಬೇಕು, ಅದಕ್ಕೆಲ್ಲ ಬದ್ಧರಾಗಿರಬೇಕು. ಅಲ್ಲೇನೋ ಒಂದು ಕಂಡೀಷನ್ ಇದೆ, ಇದನ್ನು ವೈಜ್ಞಾನಿಕವಾಗಿ ತ್ಯಾಜ್ಯವನ್ನು ವಿಲೇವಾರಿ ಮಾಡುವ ಷರತ್ತಿಗೆ ಒಳಪಟ್ಟು ಇದಕ್ಕೆ ಆದೇಶ ಕೊಟ್ಟಿದೆ ಅಂತ ಒಂದು ಅದರಲ್ಲೊಂದು ಸೇರಿಸಿದ್ದಾರೆ. ನಮಗೂ ಅನ್ನಿಸ್ತು, ಹೌದು, ಯಾವುದೇ ಒಬ್ಬ ನಾಗರಿಕನ ಮಳಲಿ ಗ್ರಾಮದಲ್ಲಿರ್ಬೋದು, ಯಾರೇ ಇರ್ಬೋದು, ನಾವು ಆರೋಗ್ಯ ಸಮಸ್ಯೆ ದೃಷ್ಟಿಯಿಂದ ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕು, ಅಲ್ಲಿ ತನಕ ಹಾಕೋದು ಬೇಡ ಅಂತ ಒಂದು ತೀರ್ಮಾನ ಬಂದಿದ್ದು ನಿಜ. ಅದು ಕೂಡ ಆಯಿತು. ಈಗ ಟೆಂಡರ್ ಆಯಿತು, 2ನೇ ಸ್ಟೇಜಲ್ಲಿ ಬಂದಿದೆ. ಈಗ ನಾನು ಶಾಸಕ, ಇಡೀ ಕ್ಷೇತ್ರ ನನಗೆ ಬೇಕು, ಟೌನು ಬೇಕು, ಮಳಲಿನೂ ಬೇಕು, ಎಲ್ಲ ಊರು ಬೇಕು ಅಲ್ವಾ. ಈಗ ನಂದೇನು ವೈಯಕ್ತಿಕ ಅಭಿಪ್ರಾಯ ಅಂದರೆ, ಅದು ಸ್ಟಾರ್ಟ್ ಆಗದೇ ಇದ್ದಿದ್ದರೆ ನಾವು ಮಧ್ಯದಲ್ಲಿ ನೋಡಿ 8 ಎಕರೆ ಶಿವಣ್ಣರು ಕರೆಕ್ಟಾಗಿ ಹೇಳಿದರು, 8 ಎಕರೆ ಮಂಜೂರು ಮಾಡಿದ್ದನ್ನು ಬಫರ್ ಝೋನ್ ಬೇರೆ, 8 ಎಕರೆ ಬೇರೆ, ಅದನ್ನು ಕೂಡ ತೊಗೊಂಡಿದ್ದಾರೆ. ಈಗ ಅದು ಕೂಡ ತೊಂದರೆ ಆಯಿತು. ಈಗ ನೀವು ಒಪ್ತೀನಿ, ಆರೋಗ್ಯ ಸಮಸ್ಯೆ ಇದೆ, ಇಲ್ಲಿ ಬೇಡವೇ ಬೇಡ, ತೆಗಿಲೇಬೇಕು ಅಂತ ಕೂಡ ಹೇಳುತ್ತೆ. ಅದ್ರ ಜೊತೆಗೆ ತಾಂತ್ರಿಕವಾಗಿ ಕಾನೂನು ಪ್ರಕಾರ ಹೈಕೋರ್ಟ್ ಆರ್ಡರ್ನು ಕೂಡ ಪಾಲಿಸಬೇಕು. ಈ ವೇಳೆ ಸಭೆಯಲ್ಲಿ ಹಾಜರಿದ್ದ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವುದೇ ಕಾರಣಕ್ಕೂ ಕಸ ವಿಲೇವಾರಿ ಮಾಡಲು ಅವಕಾಶ ನೀಡುವುದಿಲ್ಲ. ಸುಮಾರು 11 ಎಕರೆ ಜಾಗವನ್ನು ಬಫರ್ ಝೋನ್ ಎಂದು ಘೋಷಿಸಲಾಗಿದ್ದು, ಈ ಜಾಗದಲ್ಲಿ ಬಹುತೇಕವಾಗಿ ಬಡವರು ವಾಸವಾಗಿದ್ದಾರೆ. ಆದ್ದರಿಂದ ಗ್ರಾಮದ ಶ್ರೀಮಂತರೊಬ್ಬರು ಒತ್ತುವರಿ ಮಾಡಿಕೊಂಡಿರುವ ಸುಮಾರು 8 ಎಕರೆ ಜಾಗವನ್ನು ತೆರವುಗೊಳಿಸಿ ಅಲ್ಲಿ ಕಸ ವಿಲೇವಾರಿ ಮಾಡಲಿ. ನಾವು 100 ವರ್ಷಗಳಿಂದ ಇದೇ ಜಾಗದಲ್ಲಿ ವಾಸವಿದ್ದೇವೆ. ನ್ಯಾಯಾಲಯಕ್ಕೆ ಪುರಸಭೆಯವರು ಸುಳ್ಳು ವರದಿ ನೀಡಿರುವುದರಿಂದ ಹಲವು ಸಮಸ್ಯೆಗಳು ಉದ್ಭವವಾಗಿದೆ. ಮಾನವೀಯತೆಯ ದೃಷ್ಟಿಯಿಂದ ಕಸ ವಿಲೇವಾರಿ ಘಟಕ ಸ್ಥಳಾಂತರಕ್ಕೆ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಹೈಕೋರ್ಟ್ ವೈಲೇಷನ್ ಮಾಡೋಕ್ಕಾಗಲ್ಲ ಅಂತದ್ದು ಕಾನೂನು ವಿದ್ಯಾರ್ಥಿಯಾಗಿ ನನಗೂ ಗೊತ್ತು. ಆದರೆ ಯಾವುದೇ ಒಂದು ಅಲ್ಲಿ ಆಗ್ತಕ್ಕಂಥ ಘಟನೆಗಳು, ಕ್ರೈಮ್ಗಳು ಏನೋ ಒಂದು ಸೆಷನ್ ಒಳಗೆ ಅಥವಾ ಸಚಿವ ಸಂಪುಟದೊಳಗೆ ತೀರ್ಮಾನ ತಗೊಂಡು ಬದಲಾಯಿಸೋಂಥ ಅವಕಾಶಗಳು ಆಗಿರ್ತಕ್ಕಂಥದ್ದು ಎಷ್ಟೋ ಇದ್ದಾವೆ ಸರ್. ಇಲ್ಲಿ ಮನುಷ್ಯತ್ವದ ಪ್ರಶ್ನೆ ಬಂದಾಗ ಪುರಸಭೆಯವರು ನೀವು ಆ ಕಡೆಯವರು ಅಥವಾ ಗ್ರಾಮಸ್ಥರು ಈ ಕಡೆಯವರು ಅಧಿಕಾರಿಗಳು ಬೇರೆ ಅಂತ ನೋಡೋದಲ್ಲ. ನಾವೆಲ್ಲ ಸೌಹಾರ್ದಿತ ಕೂತು ಯೋಚನೆ ಮಾಡಿದಾಗ ಮನುಷ್ಯರಿಗೆ ಅನ್ಯಾಯ ಆಗ್ತಿದೆ ಅಂತ ನೀವು ಸರ್ ಹೇಳ್ದಂಗೆ, ಶಾಸಕರು ಹೇಳ್ದಂಗೆ, ಇಷ್ಟು ನಾವು ಮಿಷನರಿ ಫಿಟ್ ಮಾಡಿದ್ದೀವಿ, ಇಷ್ಟು ನಮಗೆ ಲಾಸ್ ಆಗುತ್ತೆ ಅಂತ ಬರುತ್ತಲ್ಲ ಆ ಪ್ರಶ್ನೆ ಬರಲೇಬಾರ್ದು ಸರ್. ಯಾಕೆಂದರೆ ಪುರಸಭೆ ಒಳಗಿರ್ತಕ್ಕಂಥ 100 ಕಟ್ಟಡಗಳು ಹಾಗೆ ಕೊಳಿತಾ ಬಿದ್ದಾವೆ. ಅಷ್ಟೇ ಒಂದು ಅನುದಾನಗಳು ಹಂಗೆ ಪೆಂಡಿಂಗ್ ಆಗಿದೆ, ಎಷ್ಟು ವಾಪಸ್ ಹೋಗಿದೆ. ನಮಗೆ 3 ಲಕ್ಷ ಖರ್ಚಾಗಿದೆ, 3 ಕೋಟಿ ಖರ್ಚಾಗಿದೆ ಅಂದರೆ ನಮ್ಮ ಊರಿನ ಜನಗಳಿಗೆ, ಬಡಗಿನ ಜನಕ್ಕೆ 3 ಕೋಟಿ ನಮಗೆ ತಲೆ ಕಟ್ಟಂಗೆ. ಕೊಡದಲ್ಲೇ ಮತ್ತೆ 8 ಎಕರೆ ಪೂರ ಮಂಜೂರು ಮಾಡಿದ್ವಿ. ಈಗ ನಮ್ಗೆ ತೊಂದರೆ ಆಗಿದೆ. ಈಗ ಮಾಡ್ತೀವಿ ಅಂತ ಬಂದಿದ್ದಾರೆ. ಈಗ ನೋಡಿ ಸರ್, ಅಲ್ಲಿ ಮಾಡೋದ್ರಿಂದ ತ್ಯಾಜ್ಯ ವಿಲೇವಾರಿ ಮಾಡೋದ್ರಿಂದ ಅಲ್ಲೊಂದು ಕಾಲೇ ಬರುತ್ತೆ ಸರ್, ಹೇಮಾವತಿ ಒಳಗೆ ಹೊಸಿ ನಾವು ಕುಡಿತಾರದೇ ನೀರು ಅದು. ಅದಕ್ಕೆ ಈಗ ನಮ್ಮ ಶಾಂತರಾಜು ಮಾತಾಡೋ ಒಂದು ಮಾತು ಹೇಳಿದರು, ನಮ್ಮ ಜಾಗ ಬಿಟ್ಬಿಡಿ, ಏನು ಮಂಜೂರಾಗಿದೆ ಅದನ್ನ ಬಿಟ್ಬಿಡಿ. 32 ಎಕರೆ ಎಂಕರೇಜ್ಮೆಂಟ್ ಇದೆ, ಅದರಲ್ಲಿ 22 ಎಕರೆ ಸುಕ್ಷೆಟ್ಟಿ ಅನ್ನೋರು ಒಬ್ಬರೇ ಮಾಡಿದ್ದಾರೆ. ಅವರೇನು ದೊಡ್ಡ ಕೂಡ ಅಲ್ಲ, 4 ಎಕರೆ ಇದೆ, ಅದನ್ನ ಬಿಡಿಸಿ ಅದು ಮುಂದಕ್ಕೆ ಹೋಗ್ಬಿಡಿ, ಅಲ್ಲಿ ನಮಗೂ ಸಾಲ್ವೇಷನ್ ನಿಮಗೂ ಸಾಲ್ವೇಷನ್ ಆಗುತ್ತೆ. ನಾನು ಹೇಳ್ತೀನಿ, ನೀವು 500 ಅಡಿ ಕೇಳ್ತಿದ್ದೀರಾ, 50 ಅಡಿನೂ ಡಿಫ್ರೆನ್ಸ್ ಇಲ್ಲ. ಅಷ್ಟು ಅಡಿ ಉದ್ದದಲ್ಲಿ ಸುಮಾರು ಜನ, ಏನಿಲ್ಲ ಅಂತ ಹೇಳಿದ್ರು ಒಂದು ದಿನದಲ್ಲಿ ಸುಮಾರು 50 ರಿಂದ 60 ಜನ ಕೆಲಸ ಮಾಡ್ತಾರೆ. ಇಡೀ ಹೋಲ್ ಡೇ, ಎಷ್ಟು ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 7 ಗಂಟೆ ತನಕ ಕೆಲಸ ಮಾಡ್ತಾರೆ. ಆ ಸ್ಮೆಲ್ಲಲ್ಲಿ ಕೆಲಸ ಮಾಡ್ತಾರೆ. 14 ಒಂದು ವಿವಾದಾತ್ಮಕ ಸಮಸ್ಯೆ ಅಂತ ಇತ್ತೀಚಿನ ದಿನಗಳು ಇವೆಲ್ಲ ಕೂಡ ಈಗ ಕಳೆದ 10 ವರ್ಷ 12 ವರ್ಷದಲ್ಲೂ ಕೂಡ ಇದು ಸಮಸ್ಯೆ ಆಗ್ತಾ ಬರ್ತಾ ಇದೆ. ಇಲ್ಲಿ ನಮಗೆ ಏನಪ್ಪ ಅಂತಂದರೆ, ಇಲ್ಲಿ ಸರ್ಕಾರ ಮಂಜೂರು ಮಾಡೋದು ಕೂಡ ತಪ್ಪಾಗಿದೆ. ನಿಮ್ಮ ಎಲ್ಲ ಒಂದು ಏನು ವಿಚಾರಗಳನ್ನ ಹೇಳಿದ್ರಿ, ಅದು ಸರ್ಕಾರ ಮಂಜೂರು ಮಾಡೋದು ಒಂದು ಕಡೆ ತಪ್ಪಾಗಿದ್ರು ಕೂಡ ಇದು ಸರ್ಕಾರಕ್ಕೆ ಮತ್ತು ನಮ್ಮ ಪುರಸಭೆಯ ಏನು ಗಲತ್ಯಾಜ್ಯ ವಿಲೇವಾರಿ ಮಾಡಬೇಕಂತ ಏನು ಸ್ಥಳ ನಿಗದಿ ಮಾಡಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಕೂಡ ನ್ಯಾಯಾಲಯಕ್ಕೆ ಹೋಗಿದ್ದೀರಿ. ನ್ಯಾಯಾಲಯ ಈಗಾಗಲೇ ಒಂದು ಅಂತಿಮ ಒಂದು ಆದೇಶನ ಮಾಡಿದೆ.
ಆದೇಶನ ವೈಲೇಟ್ ಮಾಡೋದಕ್ಕೆ ನಮ್ಮ ಪುರಸಭೆಯವರು ಕೂಡ ಅದಕ್ಕೆ ತಯಾರಿಲ್ಲ. ನಾವು ನ್ಯಾಯಾಲಯಕ್ಕೆ ತಲೆಬೇಕಾಗುತ್ತೆ. ಅವ್ರಿಗೆ ಗೊತ್ತಿದೆ, ಅವರು ಈಗ ಇಂಜರಿಲ್ಲ ಅವ್ರೀಗ. ಯಾಕೆ ನಾನು ಹೇಳಿದ್ದೀನಿ, ಅವ್ರ ಬಗ್ಗೆ ನೀವು ಏನೇ ಕಂಡೀಷನ್ ಇದ್ದರೂ ಅವತ್ತೇ ಹಾಕಿ ಅಂತ ಹೇಳಿದ್ವಿ. ಅವತ್ತು ಒಂದೇ ಕಂಡೀಷನ್ ಹಾಕಿದ್ರು ಅವರು, ಹೈಕೋರ್ಟ್ ನಿರ್ದೇಶನಂತೆ ಮಾಡಿ, ಇಲ್ಲ ಅಂತ ಮಾಡಬೇಡಿ ಅಂತ ಹೇಳಿದ್ವಿ. ಆ ಒಂದೇ ಒಂದು ಇದಕ್ಕೋಸ್ಕರ ನಾವು ಟೆಂಡರ್ನ ಫೈನಲೈಸ್ ಮಾಡಿಸ್ತೀವಿ. ಡಿ ಸಿ ಅವ್ರಿಗೆ ಹೇಳಿ ಈ ಥರ ಮಳಲಿ ಊರಿನ ಜನಗಳು ಹೈಕೋರ್ಟ್ ನಿರ್ದೇಶನಂತೆ ಕೆಲಸ ಮಾಡಿ ಅಂತ ಹೇಳಿದ್ದಾರೆ. ಹೈಕೋರ್ಟ್ ನಿರ್ದೇಶನದಿಂದ ಅದಂತೆ ಮಾಡಿ ಅಂತ ನಮ್ಮ ಚೀಫ್ ಆಫೀಸರ್ಗೆ ಡೈರೆಕ್ಷನ್ ಕೊಟ್ವಿ. ಹೈಕೋರ್ಟ್ ನಿರ್ದೇಶನ ಕ್ಲಿಯರ್ ಆಗಿದೆ. ವೈಜ್ಞಾನಿಕವಾಗಿ ಅದನ್ನು ಸೆಗ್ರಿಗೇಟ್ ಮಾಡುವಂಥ ವ್ಯವಸ್ಥೆ ಮಾಡಿಕೊಂಡು ನೀವು ಕಸ ಹಾಕಬೇಕು ಅಂತ. ಅಲ್ಲಿವರೆಗೂ ನಾವು ಅಲ್ಲಿ ಕಸ ಹಾಕಿಲ್ಲ. ಅದಕ್ಕೋಸ್ಕರನೇ ನಾವು ವ್ಯವಸ್ಥೆ ಮಾಡಿಕೊಂಡು ಈ ಮಧ್ಯೆ ಕರೋನಾ ಬಂದು ತಮ್ಗೆ ಗೊತ್ತಿದೆ, ಎಲ್ಲ ಫೈನಾನ್ಷಿಯಲ್ ಎಲ್ಲ ಕ್ಲೋಸರ್ ಆಯಿತು, ಎಲ್ಲ ಫೈನಾನ್ಷಿಯಲ್ ಸಮಸ್ಯೆ ಆಯಿತು, ಟೆಂಡರ್ಸ್ ಎಲ್ಲ ಸ್ಟಾಪ್ ಆದವು. ನಾವು ಸರ್ಕಾರದ ವಿಶೇಷವಾಗಿ ಇದನ್ನು ಡಿ ಸಿ ಅವರಿಂದ ಲೆಟರ್ ಹಾಕಿಸಿ ವಿಶೇಷವಾಗಿ ಅದನ್ನು ಅಪ್ರೂವ್ ಮಾಡಿಸ್ಕೊಂಡಿದ್ದೀವಿ. ಟೆಂಡರ್ ಹಾಕ್ಲಿಕ್ಕೆ ಟೆಂಡರ್ ಆಗಿದೆ, ಅವಾರ್ಡ್ ಆಗಿದೆ. ಸೊ ಈಗೇನಾಗಿದೆ, ತಾವು ಮುಂಚೆ ಏನು ನಮಗೆ ಭರವಸೆ ಕೊಟ್ಟಿದ್ರಿ, ಈಗ ಬಟ್ ಎಲ್ಲ ಚೇಂಜ್ ಆಗಿದೆ ವರ್ಷನ್ಸು. ಅಂತಿಮವಾಗಿ ಸಭೆಯಲ್ಲಿ ಒಮ್ಮತದ ತೀರ್ಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಸಭೆಯಲ್ಲಿ ಉಪವಿಭಾಗಾಧಿಕಾರಿ ಗಿರೀಶ್ ನಂದನ್, ತಹಸೀಲ್ದಾರ್ ಮಂಜುನಾಥ್, ಪುರಸಭಾ ಮುಖ್ಯಾಧಿಕಾರಿ ಸ್ಟೀಫನ್ ಪ್ರಕಾಶ್, ಪುರಸಭಾ ಅಧ್ಯಕ್ಷ ಕಾಡಪ್ಪ, ಉಪಾಧ್ಯಕ್ಷ ಜರೀನಾ, ಗ್ರಾಮಸ್ಥಗಳಾದ ಶಿವಣ್ಣ, ಶಾಂತಕುಮಾರ್, ವೇಣು ಸೇರಿದಂತೆ ಹಲವು ಪುರಸಭಾ ಸದಸ್ಯರುಗಳು ಸಭೆಯಲ್ಲಿ ಹಾಜರಿದ್ದರು. HCN ನ್ಯೂಸ್, ಸಕಲೇಶಪುರ. ಎಲ್ಲೆಡೆ ಕೊರೋನಾ ಆತಂಕದಲ್ಲೂ ಕಾಲೇಜು ಆರಂಭಿಸಲು ಸರ್ಕಾರವು ಒಪ್ಪಿಗೆ ನೀಡಿದ್ದು, ಕಾಲೇಜಿಗೆ ಆಗಮಿಸಿದ ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ತಿಳಿಸಿದರು. ಮಾರ್ಚ್ ತಿಂಗಳಲ್ಲಿ ಆರಂಭವಾದ ಕೊರೋನಾ ಮಹಾಮಾರಿಯಿಂದ ಎಲ್ಲ ಶಾಲಾ ಕಾಲೇಜುಗಳನ್ನು ಇಲ್ಲಿವರೆಗೂ ಪ್ರಾರಂಭಿಸದೆ ಕೇವಲ ಆನ್ಲೈನ್ ಮೂಲಕ ತರಗತಿ ನಡೆಸಲಾಗುತ್ತಿತ್ತು. ಆದರೆ ಅದೆಷ್ಟು ವಿದ್ಯಾರ್ಥಿಗಳು ಶ್ರದ್ಧೆಯಿಂದ ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಂಡಿದ್ದಾರೆ, ಇನ್ನು ಕೆಲವರು ನೆಟ್ವರ್ಕ್ ತೊಂದರೆ ಅನುಭವಿಸಿದ್ದಾರೆ ಎಂಬುದು ತಿಳಿದ ವಿಷಯವಾಗಿದೆ. ಇದೀಗ ರಾಜ್ಯದ ಎಲ್ಲ ಪದವಿ, ಸ್ನಾತಕೋತ್ತರ ಪದವಿ, ಡಿಪ್ಲೊಮಾ ಕಾಲೇಜುಗಳು ಮತ್ತು ವಿಶ್ವವಿದ್ಯಾಲಯಗಳು ಸರ್ಕಾರದ ಆದೇಶದಂತೆ ಮಂಗಳವಾರದಿಂದ ಶೈಕ್ಷಣಿಕ ಚಟುವಟಿಕೆಗಳನ್ನು ಪುನರಾರಂಭ ಮಾಡಲು ಮುಂದಾಗಿದೆ. ವಿವಿಧ ಭಾಗಗಳಿಂದ ವಿದ್ಯಾರ್ಥಿಗಳು ಆಗಮಿಸುವುದರಿಂದ ಶೈಕ್ಷಣಿಕ ಚಟುವಟಿಕೆಗಳನ್ನು ಆರಂಭಿಸಲು ತರಗತಿ ಕೊಠಡಿಗಳು, ಹಾಸ್ಟೆಲ್ ಕೊಠಡಿಗಳು, ಶೌಚಾಲಯ, ಪ್ರಯೋಗಾಲಯಗಳ ಸ್ವಚ್ಛತೆಗಾಗಿ ಸ್ಯಾನಿಟೈಸ್ ಮಾಡಿದ್ದಾರೆ. ತರಗತಿಗೆ ಹಾಜರಾಗುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ತಮ್ಮ ಪೋಷಕರಿಂದ ಲಿಖಿತ ಒಪ್ಪಿಗೆ ಪತ್ರ ನೀಡಬೇಕಿದೆ. ಬೋಧಕ ವರ್ಗ ಸೇರಿದಂತೆ ಎಲ್ಲ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿಗಳು ಮುಂಚಿತವಾಗಿ ಕೋವಿಡ್-19 ಪರೀಕ್ಷೆಗೊಳಗಾಗಿ ನೆಗೆಟಿವ್ ಬಂದಿರುವ ವರದಿ ನೀಡಬೇಕು ಎಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದೆ. ವಿದ್ಯಾರ್ಥಿಗಳು ತರಗತಿಗೆ ಹಾಜರಾಗುವಾಗ ಕಡ್ಡಾಯವಾಗಿ ಮಾಸ್ಕ್ ಹಾಕಿರಬೇಕು. ಕಾಲೇಜು ಆವರಣ, ತರಗತಿಗಳಲ್ಲಿ ವಿದ್ಯಾರ್ಥಿಗಳು ಗುಂಪುಗೂಡದೆ ಕನಿಷ್ಠ 6 ಅಡಿ ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು. ಪೋಷಕರ ಒಪ್ಪಿಗೆ ಪತ್ರ ಹಾಗೂ ಕೋವಿಡ್ ಪರೀಕ್ಷೆ ಮಾಡಿಸದ ವಿದ್ಯಾರ್ಥಿಗಳು ಹಾಜರಾತಿ ನೀಡಲಾಗುವುದಿಲ್ಲ. ಇವೆಲ್ಲ ನಿಯಮ ಪಾಲಿಸಿದರೆ ಮಾತ್ರ ಕಾಲೇಜಿನ ತರಗತಿಗಳಲ್ಲಿ ಕುಳಿತು ಪಾಠ ಕೇಳಲು ಅವಕಾಶ ಕೊಡಲಾಗುತ್ತದೆ. ಮೊದಲ ದಿವಸದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಕಾಲೇಜಿಗೆ ಬಂದು ತರಗತಿ ಪ್ರಾರಂಭದ ಬಗ್ಗೆ ವಿಚಾರಿಸಿದರು. ಈ ವೇಳೆ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರು ಮಕ್ಕಳಿಗೆ ತಿಳಿ ಹೇಳಿದರು. ವಿದ್ಯಾರ್ಥಿಗಳು ಮಾಧ್ಯಮದೊಂದಿಗೆ ಮಾತನಾಡಿ ನವೆಂಬರ್ 17ರಿಂದ ಕಾಲೇಜು ಪ್ರಾರಂಭಿಸುವುದಾಗಿ ಹೇಳಿದ್ದಾರೆ. ಆದರೆ ಕೆಲ ನಿಯಮವನ್ನು ಹೇರಿದ್ದು ಕಾಲೇಜಿಗೆ ಬರುವ ವಿದ್ಯಾರ್ಥಿಗಳು ಮಾಸ್ಕ್ ಕಡ್ಡಾಯವಾಗಿ ಹಾಕಬೇಕು, ಸಾಮಾಜಿಕ ಅಂತರ ಪಾಲಿಸಬೇಕು, ಕೊರೋನಾ ಪರೀಕ್ಷೆ ಮಾಡಿಸಿ ವರದಿ ಕೊಡಬೇಕು ಹಾಗೂ ಪೋಷಕರ ಒಪ್ಪಿಗೆ ಪತ್ರ ತರಬೇಕಾಗಿದೆ. ಕಾಲೇಜ್ ಮುಂದೆ ಇಡಲಾಗಿರುವ ಸ್ಯಾನಿಟೈಸರ್ ಉಪಯೋಗಿಸಿ ಒಳಬರಬೇಕಾಗಿದೆ ಎಂದರು. ಕೊರೋನಾ ಇದ್ದುದರಿಂದ ಇದುವರೆಗೂ ಆನ್ಲೈನ್ ತರಗತಿಯಲ್ಲಿ ಪಾಲ್ಗೊಂಡಿದ್ದೆವು. ಈ ವೇಳೆ ನೆಟ್ವರ್ಕ್ ಸಮಸ್ಯೆ ಹೆಚ್ಚು ಕಾಣುತ್ತಿತ್ತು. ಪಾಠವು ಸರಿಯಾಗಿ ಅರ್ಥವಾಗುತ್ತಿರಲಿಲ್ಲ. ಕಾಲೇಜಿನಲ್ಲಿ ಕೇಳುವುದಕ್ಕೂ ಆನ್ಲೈನ್ ತರಗತಿಗೆ ತುಂಬಾ ವ್ಯತ್ಯಾಸವಿದೆ ಎಂದು ತಮ್ಮ ಅನಿಸಿಕೆ ತಿಳಿಸಿದರು. ಸೊ ನಮ್ಮ ಕಾಲೇಜಲ್ಲಿ ಈಗ ಕೋವಿಡ್-19 ಇರೋದ್ರಿಂದ ಎಲ್ಲ UGC ಗೈಡ್ಲೈನ್ಸ್ ಪ್ರಕಾರ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಪ್ರಕಾರ ಎಲ್ಲ ಪ್ರಿಕಾಷನ್ಸ್ನ ತಗೊಂಡು ಕಾಲೇಜ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅದ್ರ ಪ್ರಕಾರ ನಮಗೆ 4 ಡೇಸ್ ಬ್ಯಾಕು ಕೂಡ RT-PCR ಟೆಸ್ಟ್ ಮಾಡಿದ್ದಾರೆ. ಸೊ ಅದು ನಮಗೆ ನೆಗೆಟಿವ್ ರಿಪೋರ್ಟ್ ಕೂಡ ಬಂದಿದೆ. ಸೊ ಅದನ್ನು ಸಬ್ಮಿಟ್ ಮಾಡಿದ್ದೀವಿ. ಆ್ಯಂಡ್ ಮತ್ತು ಪೇರೆಂಟ್ಸ್ ಕನ್ಸೆಂಟ್ ಲೆಟರ್ ಕೂಡ ತೊಗೊಂಡು ಬರೋಕ್ಕೆ ಹೇಳಿದರು. ಸೊ ಅದನ್ನು ಸಬ್ಮಿಟ್ ಮಾಡಿದ್ದೀವಿ. ಸೊ ನಾವು ಅಷ್ಟೇ ರೆಸ್ಪಾನ್ಸಿಬಲ್ ಆಗಿ ಎಲ್ಲ ಗೈಡ್ಲೈನ್ಸ್ ಕಾಲೇಜ್ ಹೇಳಿರೋ ಥರ, UGC ಹೇಳಿರೋ ಥರ ಪ್ರಿಕಾಷನರಿ ಮೆಜರ್ಸ್ನ ತೊಗೊಳ್ತೀವಿ. ಹ್ಯಾಂಡ್ನ ಸ್ಯಾನಿಟೈಸ್ ಮಾಡ್ತೀವಿ. ನಾವು ಸ್ಯಾನಿಟೈಸ್ ಬಾಟ್ಲ್ಸ್ನ ಕೂಡ ನಾವು ಪಕ್ಕದಲ್ಲೇ ಇಟ್ಕೊಂಡಿರ್ತೀವಿ. ಸೊ ಪ್ರತಿ ಸತಿನೂ ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ತೀವಿ. ಕಾಲೇಜಲ್ಲಿ
ಇವತ್ತಿಂದ ಕಾಲೇಜ್ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಮಾಸ್ಕ್ ಕಂಪಲ್ಸರಿ, ID ಕಾರ್ಡ್ ಕಂಪಲ್ಸರಿ, ಮತ್ತು ಒಪ್ಪಿಗೆ ಪತ್ರ ಪೇರೆಂಟ್ಸಿಂದ. ಆಮೇಲೆ ಕೋವಿಡ್ ಟೆಸ್ಟಿಂದು ರಿಪೋರ್ಟು ನೆಗೆಟಿವ್ ಬಂದಿದ್ದರೆ ಮಾತ್ರ ಅಲೋ ಮಾಡ್ತಾರೆ. ಇದೆಲ್ಲ ಡಾಕ್ಯುಮೆಂಟ್ಸ್ ತೊಗೊಬಂದಿದ್ರೆ ಮಾತ್ರ ಕಾಲೇಜ್ ಒಳಗಡೆ ಸೇರಿಸ್ಕೊಳ್ತಾರೆ. ತನ್ನ ಮಗಳನ್ನ ಕಾಲೇಜ್ಗೆ ಕಳ್ಸೋಕ್ಕೆ ಒಪ್ಪಿಗೆ ಪತ್ರನ ಬರೆಸ್ಕೊಬರೋಕ್ಕೆ ಅಂತ ಹೇಳಿದ್ದಾರೆ. ಒಪ್ಪಿಗೆ ಪತ್ರದಲ್ಲಿ ನಮ್ಮ ಮಕ್ಕಳನ್ನು ಸ್ವಇಚ್ಛೆಯಿಂದ ಕಳಿಸ್ತಾ ಇದ್ದೀವಿ. ಯಾವುದೇ ಇದಿಲ್ಲ, ಫೋರ್ಸ್ ಏನೂ ಇಲ್ಲ. ಕಾಲೇಜಿಂದ ಸ್ವಇಚ್ಛೆಯಿಂದ ಕಳಿಸ್ತಾ ಇದ್ದೀವಿ. ಅವ್ರು ಬರ್ತಿದ್ದಾರೆ. ಏನಾದರೂ ಪ್ರಾಬ್ಲಮ್ ಆದರೆ ಅದೆಲ್ಲ ನಮ್ಮ ಜವಾಬ್ದಾರಿನೇ. ಆ ಥರ ಏನು ಇಶ್ಯೂಸ್. ಆಫ್ಲೈನ್ ಕ್ಲಾಸಸ್ ಇಷ್ಟ. ಆನ್ಲೈನ್ ಎಲ್ಲ ಟೆಕ್ನಾಲಜೀಸ್ ಪ್ರಾಬ್ಲಮ್ ಇರುತ್ತೆ, ನೀಟಾಗಿ ನೆಟ್ವರ್ಕ್ ಸಿಗೋಲ್ಲ, ಏನೇನೋ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತಲ್ವ. ಇವಾಗ ಲ್ಯಾಬ್ ಎಲ್ಲ ನಾವು ಅಟೆಂಡ್ ಮಾಡಬೇಕು ಅಂತಂದರೆ ಆನ್ಲೈನಲ್ಲಿ ಅಟೆಂಡ್ ಮಾಡೋಕ್ಕಾಗಲ್ಲ. ಹೊರ ಜಿಲ್ಲೆಯಿಂದ ಬಂದ ವಿದ್ಯಾರ್ಥಿಗಳು ತಮ್ಮ ಸ್ನೇಹಿತರನ್ನ ಕಾಡದೆ ಮುಂದಿನ ದಿನಗಳಲ್ಲಿ ಅವರು ಕಾಲೇಜಿಗೆ ಬರಬಹುದು ಎನ್ನುವ ನಿರೀಕ್ಷೆಯಲ್ಲಿದ್ದಾರೆ. ನನ್ನ ಹೆಸರು ಕಾಂತೇಶ ಅಂತ ಹೇಳ್ಬಿಟ್ಟು, ನಾನು ಮೂಲತಃ ಬಳ್ಳಾರಿ ಜಿಲ್ಲೆಯವನಾಗಿದ್ದು ಇಲ್ಲಿ ಫೈನಲ್ ಇಯರ್ BHKS ವಿದ್ಯಾಭ್ಯಾಸ ಮಾಡ್ತಾಯಿದ್ದೀನಿ. 8 ತಿಂಗಳ ಬಳಿಕ ಕಾಲೇಜು ಓಪನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ಇವತ್ತು ಕಾಲೇಜಿಗೆ ಬಂದಿದ್ದೀವಿ. ಆದರೆ ಯಾವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿಲ್ಲ. ಅಂದರೆ ಕೊರೋನಾ ಕಟ್ಟುನಿಟ್ಟಿನ ಕ್ರಮಗಳನ್ನು ಪಾಲಿಸ್ತಾ ಕಾಲೇಜನ್ನು ಸರ್ಕಾರ ಓಪನ್ ಮಾಡಿದೆ ಇವತ್ತು. ಅದೇ ರೀತಿ ಸ್ನೇಹಿತರು ಕೂಡ ಕೊರೋನಾ ಟೆಸ್ಟಿಂಗ್ ಮಾಡಿಸ್ಕೊಂಡು ಬರಬೇಕು, ಆಮೇಲೆ ಏನು ಸಾಮಾಜಿಕ ಅಂತರವನ್ನು ಕಾಪಾಡ್ಕೋಬೇಕು, ಮಾಸ್ಕ್ ಕಡ್ಡಾಯ, ಸ್ಯಾನಿಟೈಸರ್ ಇವುಗಳನ್ನೆಲ್ಲ ನಾವು ಅನುಸರಿಸಿ ಕಾಲೇಜ್ಗೆ ಬರಬೇಕು ಅನ್ನೋ ಒಂದು ಉತ್ಸಾಹದಿಂದ ಕಾಲೇಜಿಗೆ ಇವತ್ತು ಬಂದಿದ್ದೀವಿ. ಆದರೆ ನಮಗೆ ನಿರುತ್ಸಾಹ ಆಗ್ತಾಯಿದೆ. ಯಾಕಂದರೆ ಯಾವೊಬ್ಬ ಸ್ನೇಹಿತರು ಕೂಡ ಇವತ್ತು ಕಾಲೇಜಿಗೆ ಕಾಣಿಸ್ಕೋತಾ ಇಲ್ಲ. ಸರ್ಕಾರಿ ಮಹಿಳಾ ಕಾಲೇಜಿನ ಪ್ರಾಂಶುಪಾಲ ಕೃಷ್ಣೇಗೌಡ ಮಾಧ್ಯಮದವರೊಂದಿಗೆ ಮಾತನಾಡಿ, ಆನ್ಲೈನ್ ತರಗತಿ ಬಿಟ್ಟು ಆಫ್ಲೈನ್ ತರಗತಿಗೆ ವಿದ್ಯಾರ್ಥಿಗಳು ಬರುವುದಾದರೆ ಸರ್ಕಾರದ ನಿಯಮದ ಪ್ರಕಾರ ಪಾಲಿಸಿ ಹಾಜರಾಗಬೇಕು. ಪೋಷಕರ ಒಪ್ಪಿಗೆ ಪತ್ರ ತರಬೇಕು. ತರಗತಿ ಜೊತೆಯಲ್ಲೇ ಆನ್ಲೈನ್ ಕ್ಲಾಸ್ ಕೂಡ ನಡೆಯುತ್ತಿರುತ್ತದೆ. ಎಚ್ಚರ ವಹಿಸಿ ಪ್ರತಿಯೊಬ್ಬರೂ ಮಾಸ್ಕ್ ಧರಿಸುವುದು ಕಡ್ಡಾಯ. ಕೊರೋನಾ ಪರೀಕ್ಷೆ ಮಾಡಿಸಿ ನೆಗೆಟಿವ್ ಬಂದ ಇತ್ತೀಚಿನ ವರದಿ ಕೊಡಬೇಕು ಎಂದರು. ಒಂದು ಪಾಠ ಕೇಳಬೇಕು ಅಂದರೆ ಸರ್ಕಾರದ ನಿಯಮಗಳನ್ನು ಏನೇನಿದೆ ಅದನ್ನ ಪಾಲಿಸ್ಬೇಕಾಗತ್ತೆ. ಕೋವಿಡ್ ನೆಗೆಟಿವ್ ರಿಪೋರ್ಟ್ ಸಬ್ಮಿಟ್ ಮಾಡಬೇಕಾಗತ್ತೆ, ಪೇರೆಂಟ್ಸ್ ಕನ್ಸೆಂಟ್ ಲೆಟರ್ ತರಬೇಕಾಗತ್ತೆ. ಇನ್ನು ಉಳಿದಂತೆ ಅವರೇನೋ ಗಾಬರಿ ಆಗಬೇಕಾಗಿಲ್ಲ, ನನಗೆಲ್ಲೋ ಪಾಠ ಮಿಸ್ ಆಯಿತು ಅಂತ. ಆನ್ಲೈನ್ ಕ್ಲಾಸಸ್ಸು ಪ್ಯಾರಲೆಲ್ಲ ನಡೀತಾ ಇರ್ತವೆ. ಏನು ಫಸ್ಟ್ ಇಯರ್ಗೆ ಸೆಕೆಂಡ್ ಇಯರ್ಗೆ ನಡೀತಾವೆ, ಅದೇ ಥರ ಫೈನಲ್ ಇಯರಿಗೆ ಕೂಡ ಅವರ ಇಚ್ಛಾನುಸಾರವಾಗಿ ನಾನು ಆನ್ಲೈನಲ್ಲೇ ಕೇಳ್ತೀನಿ ಅಂದರೆ ಅವ್ರ ಮನೆಯಲ್ಲೇ ಆನ್ಲೈನಲ್ಲಿ ಕ್ಲಾಸ್ನು ಕೇಳ್ಬೋದು ಪ್ಯಾರಲೆಲ್ಲ. ಬಟ್ ಇಲ್ಲಿ ಏನಂದರೆ ನಾವು ಕಾಲೇಜಿಗೆ ಬಂದು ಕಲಿಬೇಕು ಅನ್ನೋರಿಗೆ ಈ ಒಂದು ಕೆಲವು ನಿಬಂಧನೆಗಳನ್ನ ಫುಲ್ಫಿಲ್ ಮಾಡ್ಕೊಂಡು ಬಂದರೆ ಒಂದಿಷ್ಟು ಎಚ್ಚರದಿಂದ ಇದರಿಂದ ಎಚ್ಚರದಿಂದ ಇದ್ದರೆ ಒಂದು ಒಳ್ಳೆ ರೆಸ್ಪಾನ್ಸ್ ಬರುತ್ತೆ. ಈಗ ನನ್ನ ಪ್ರಕಾರ ಏನು ಅಂದರೆ ನನ್ನೆಲ್ಲ 3 ದಿನ ರಜೆ ಇರೋ ಹೊತ್ತಿಗೆ ಬಂದಿಲ್ಲ ಅನಿಸುತ್ತೆ. ನಾಳೆಯಿಂದ ಸರ್ಟಿಫಿಕೇಟ್ ತಗೊಂಡು ಬರ್ತಕ್ಕಂಥ ವಿದ್ಯಾರ್ಥಿನಿಯರ ಸಂಖ್ಯೆ ಜಾಸ್ತಿ ಆಗ್ಬೋದು. ಆ ಥರ ಆದಲ್ಲಿ ನಾವು ನಾಳೆ ಎಲ್ಲ ಕ್ಲಾಸ್ ವೈಸ್ ನೋಡ್ಬಿಟ್ಟು ನಾಳೆಯಿಂದಲೇ ಅಥವಾ ಇವತ್ತಿಂದಲೇ ಬಂದ ಮಕ್ಕಳಿಗೆ ಏನೇನು ಗೈಡೆನ್ಸ್ ಮಾಡಬೇಕು, ಯಾವ ಥರ ಇಲ್ಲಿ ನಡ್ಕೋಬೇಕು, ಏನನ್ನು ಮಾಸ್ಕ್ ಧರಿಸ್ಬೇಕು, ಸ್ಯಾನಿಟೈಸ್ ಯೂಸ್ ಮಾಡಬೇಕು, ದೂರ ಕೂತು ಪಾಠ ಕೇಳಬೇಕು. ಕಲಾ ಕಾಲೇಜು ಪ್ರಾಂಶುಪಾಲ ಮಹೇಂದ್ರ ಕುಮಾರ್ ಮಾತನಾಡಿ, 3 ದಿವಸ ರಜೆ ಇದ್ದುದರಿಂದ ವಿದ್ಯಾರ್ಥಿಗಳು ಇನ್ನೊಂದು ದಿವಸದಲ್ಲಿ ಹೆಚ್ಚಿನ ಸಂಖ್ಯೆ ಬರುವ ನಿರೀಕ್ಷೆ ಇದ್ದು, ನಂತರದಲ್ಲಿ ತರಗತಿ ಆರಂಭಿಸಲಾಗುವುದು. ಆನ್ಲೈನ್ ಕ್ಲಾಸ್ನಲ್ಲಿವರಿಗೆ ಸಂಪರ್ಕದ ತರಗತಿಗೆ ದಿನ ಗೊತ್ತು ಮಾಡಲಾಗುವುದು. ಈ ವೇಳೆ ಪಾಠದ ವಿಚಾರವಾಗಿ ಏನೇ ಸಮಸ್ಯೆ ಇದ್ದರೂ ಬಗೆಹರಿಸಿಕೊಳ್ಳಬಹುದಾಗಿದೆ. ಕಾಲೇಜಿಗೆ ಬರುವವರು ಇಡಲಾಗಿರುವ ಸ್ಯಾನಿಟೈಸರ್ ಬಳಸಿ ಒಳಪ್ರವೇಶ ಮಾಡಬೇಕು. ತರಗತಿ ಮುಗಿದ ಮೇಲೆ ಒಟ್ಟಿಗೆ ಇರುವ ಹಾಗಿಲ್ಲ, ಕೂರುವ ಹಾಗಿಲ್ಲ, ಮಾತನಾಡುವಂತಿಲ್ಲ. ಸಾಮಾಜಿಕ ಅಂತರ ಕಾಪಾಡಿಕೊಂಡು ತಮ್ಮ ಮನೆಗೆ ಹೋಗಬೇಕು ಎಂದು ಮಾಹಿತಿ ನೀಡಿದರು. HCN ನ್ಯೂಸ್ ಹಾಸನ್. ಸ್ನಾತಕೋತ್ತರ ಪದವಿಗಳಿಗೆ ತರಗತಿಗೆ ಪ್ರಾರಂಭಿಸಲು ನಾವು ಶುಕ್ರವಾರದಿಂದಲೇ ಎಲ್ಲ ಸ್ಯಾನಿಟೈಸ್ ಮಾಡಿಸಿ ಎಲ್ಲ ಕ್ಲಾಸ್ ರೂಮ್ನ ಸ್ವಚ್ಛಗೊಳಿಸಿ ತಯಾರಾಗಿದ್ದೇವೆ. ಒಂದು ತರಗತಿಗೆ 40 ಜನ ಅಂದರೆ ಒಂದು ಡೆಸ್ಕ್ಗೆ ಇಬ್ಬರಂತೆ 40 ವಿದ್ಯಾರ್ಥಿಗಳ ಕೂರಿಸಿ ನಾವು ಪಾಠ ಪ್ರವಚನ ಮಾಡಿಸಬೇಕು. ವಿದ್ಯಾರ್ಥಿಗಳಿಗೆ ಅಂತಿಮ ವರ್ಷ ವಿದ್ಯಾರ್ಥಿಗಳಿಗೆ ತಯಾರಾಗಿದ್ದೇವೆ. ಅದರಂತೆ ನಾವೆಲ್ಲ ಸಿದ್ಧತೆ ಮಾಡಿಕೊಂಡು ಸರ್ಕಾರ ಮತ್ತು ಇಲಾಖೆ ನಿರ್ದೇಶಕರು, ಆಯುಕ್ತರು ಮತ್ತು ಜಂಟಿ ನಿರ್ದೇಶಕರು ನಮಗೆ ನಿನ್ನೆ ಆನ್ಲೈನ್ ಮೀಟಿಂಗ್ ಮಾಡಿ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಅದರಂತೆ ನಾವೆಲ್ಲ ಸಿದ್ಧತೆ ಮಾಡಿ ಎಲ್ಲ ಸ್ವಚ್ಛತೆಗೊಳಿಸಿ ಸ್ಯಾನಿಟೈಸ್ ಮಾಡಿಸಿ ರೆಡಿ ಇದ್ದೀವಿ. ಆದರೆ ಇದುವರೆಗೂ ಯಾವ ವಿದ್ಯಾರ್ಥಿಗಳು ಸಹ ಕಾಲೇಜಿಗೆ ಬಂದಂಗೆ ಕಾಣಿಸ್ತಾ ಇಲ್ಲ. ಮೋಸ್ಟ್ಲಿ ಬಹುಶಃ ಮಂಗಳವಾರ ಆದ್ದರಿಂದ ನಾಳೆಯಿಂದ ವಿದ್ಯಾರ್ಥಿಗಳು ಬರ್ಬೋದು ಅನ್ನೋ ಒಂದು ಮಾಹಿತಿಲಿದ್ದೀವಿ. ಅಂತಿಮ ವರ್ಷದಲ್ಲಿ 600 ವಿದ್ಯಾರ್ಥಿಗಳಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ನಾವು ಒಂದು ತರಗತಿಗೆ ಇಬ್ಬರಂಗೆ ರೆಡಿ ಮಾಡಿಸಿ ನಾವು ಮಾಡಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ದಲಿತ ಸಂಘಟನೆ, ರೈತ ಸಂಘಟನೆಗಾಗಿ ಅಹರ್ನಿಶಿ ದುಡಿದ ಸಮಾಜಮುಖಿ ಚಿಂತನೆಯ ಹೋರಾಟಗಾರ, ಸಾಕ್ಷರತಾ ಆಂದೋಲನದ ಕಟ್ಟಾಳು, ಕರ್ನಾಟಕ ರಾಜ್ಯ ರೈತ ಸಂಘದ ಹಾಸನ ಜಿಲ್ಲಾಧ್ಯಕ್ಷ ಕೊಟ್ಟೂರು ಶ್ರೀನಿವಾಸ್ ನಿಧನರಾಗಿದ್ದಾರೆ.
ಅವರು ಮಂಗಳೂರಿನ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ತೀವ್ರ ನಿಗಾ ಘಟಕದಲ್ಲಿ ಕಿಡ್ನಿ, ಶ್ವಾಸಕೋಶ ಮತ್ತು ಹೃದಯ ಸಂಬಂಧಿ ಕಾಯಿಲೆಗೆ ಚಿಕಿತ್ಸೆ ಪಡೆಯುತ್ತಿದ್ದರು. ನಿನ್ನೆ ತೀವ್ರ ಹೃದಯಾಘಾತಕ್ಕೆ ಒಳಗಾಗಿರುವ ಅವರು ಯಾವುದೇ ಚಿಕಿತ್ಸೆಗೆ ಸ್ಪಂದಿಸುತ್ತಿರಲಿಲ್ಲ. ನಿನ್ನೆಯಿಂದ ಸಂಪೂರ್ಣವಾಗಿ ಕೃತಕ ಜೀವರಕ್ಷಕ ವ್ಯವಸ್ಥೆಯಲ್ಲಿದ್ದು ಸಂಪೂರ್ಣ ಪ್ರಜ್ಞೆ ಕಳೆದುಕೊಂಡು ಕೋಮಾ ಸ್ಥಿತಿ ತಲುಪಿದ್ದಾರೆ ಎನ್ನಲಾಗುತ್ತಿತ್ತು. ಮಂಗಳೂರಿನಲ್ಲಿ ಶ್ರೀನಿವಾಸ್ ರವರ ಪತ್ನಿ ಹಾಗೂ ಅವರ ಸ್ನೇಹಿತರು ಆಸ್ಪತ್ರೆಯಲ್ಲಿದ್ದರು. ಆದರೆ ಇದೀಗ ಮಂಗಳೂರು ಖಾಸಗಿ ಆಸ್ಪತ್ರೆಯಲ್ಲಿ ಕೊನೆಯುಸಿರೆಳೆದರು ಎಂಬ ಸುದ್ದಿ ಬರಸಿಡಿಲಂತೆ ಬಡಿದಿದೆ. ಕಿಡ್ನಿ ವೈಫಲ್ಯ ಕಾರಣಕ್ಕಾಗಿ ಹಾಸನ ಮತ್ತು ಮಂಗಳೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದರೂ ಗುಣಮುಖರಾಗಿರಲಿಲ್ಲ. ಡಯಾಲಿಸಿಸ್ ಸಂದರ್ಭದಲ್ಲಿ ಹೃದಯಾಘಾತವಾಗಿದ್ದು ಅವರ ಸ್ಥಿತಿ ಗಂಭೀರವಾಗಲು ಕಾರಣವಾಯಿತು. ಮೃತರು ಪತ್ನಿ ಪ್ರಮೀಳಾ, ಮಗಳು ರುಚಿರಾ, ಮೊಮ್ಮಗ ಸೇರಿದಂತೆ ಬಂಧು ಬಳಗವನ್ನು ಅಗಲಿದ್ದಾರೆ. ಕೊಟ್ಟೂರು ಶ್ರೀನಿವಾಸ್ ರವರು ಮೂಲತಃ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರಿನವರಾಗಿದ್ದು ಹಾಸನದಲ್ಲಿ ಬಂದು ನೆಲೆಸಿದ್ದರು. ರೈತ ನಾಯಕ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿಯವರಿಂದ ಸ್ಫೂರ್ತಿ ಪಡೆದು ರೈತ ಚಳುವಳಿಗೆ ಧುಮುಕಿ ಹಲವು ಹೋರಾಟಗಳಿಗೆ ನಾಯಕತ್ವ ನೀಡಿದರು. ಜಿಲ್ಲೆಯಲ್ಲಿ ನಡೆದ ನೀರಾ ಚಳುವಳಿ, ಆನ್ಲೈನ್ ಲಾಟರಿ ವಿರುದ್ಧದ ಹೋರಾಟ, ಪಂಪ್ಸೆಟ್ ಮೀಟರ್ ಅಳವಡಿಕೆ ವಿರುದ್ಧದ ಹೋರಾಟಗಳಲ್ಲಿ ಸಕ್ರಿಯರಾಗಿ ಜೈಲುವಾಸ ಅನುಭವಿಸಿದರು. ಇವರು ಸಾಕ್ಷರತಾ ಆಂದೋಲನ, ರಂಗಭೂಮಿ, ವಿಜ್ಞಾನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದರು. ಕೆಲವು ವರ್ಷಗಳ ಕಾಲ ಶಿವಮೊಗ್ಗದಲ್ಲಿ ನೆಲೆಸಿದ್ದಾಗ ಸಿಐಟಿಯು ನೇತೃತ್ವದ ಗ್ರಾಮ ಪಂಚಾಯಿತಿ ನೌಕರರ ಮುಖಂಡರಾಗಿಯೂ ಕೆಲಸ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ದುಃಖತಪ್ತರಾದ ಕರ್ನಾಟಕ ರಾಜ್ಯ ಪ್ರಾಂತ ರೈತ ಸಂಘದ ಅಧ್ಯಕ್ಷ ನವೀನ್ ಕುಮಾರ್ ಮಾತನಾಡಿ, ಕೊಟ್ಟೂರು ಶ್ರೀನಿವಾಸ್ ರವರ ಸರಳತೆ, ಸಜ್ಜನಿಕೆಯ ಬಗ್ಗೆ ಮಾತನಾಡಿ ಅವರು ತಮ್ಮ ಬದುಕಿನಲ್ಲಿ ಮಾಡಿದ ಅನೇಕ ಹೋರಾಟಗಳ ಬಗ್ಗೆ ತಿಳಿಸಿದರು. ಈ ಹಿಂದೆ ರಾಜ್ಯ ಸರ್ಕಾರದ ಲಾಟರಿ ವಿರುದ್ಧ ಚಳುವಳಿ ಮಾಡಿ ಜೈಲು ಸೇರುವುದನ್ನು ಜ್ಞಾಪಿಸಿಕೊಂಡ ಅವರು ಕೊಟ್ಟೂರನ್ನ ಕಳೆದುಕೊಂಡು ಹಾಸನ ಜಿಲ್ಲೆ ಅನಾಥವಾಗಿದೆ. ಅವರ ಅಪಾರ ಮಿತ್ರರು ದುಃಖದಲ್ಲಿ ಮುಳುಗಿದ್ದಾರೆ. ಅವರಿಗೆ ಪ್ರಾಂತ ರೈತ ಸಂಘದಿಂದ ಶ್ರದ್ಧಾಂಜಲಿ ಅರ್ಪಿಸುವುದಾಗಿ ತಿಳಿಸಿ ಅವರ ಮೇಲೆ ಹಿತವರ್ತಿಗಳಿಗೆ ಮತ್ತು ಪತ್ನಿ ಮಕ್ಕಳಿಗೆ ದುಃಖವನ್ನು ಭರಿಸುವ ಶಕ್ತಿ ನೀಡಲಿ ಎಂದರು. ಕೊಟ್ಟೂರು ಶ್ರೀನಿವಾಸ್ ಅವರು ಮೂಲತಃ ಬಳ್ಳಾರಿ ಜಿಲ್ಲೆಯವರಾಗಿದ್ದರೂ ಕೂಡ ಹಾಸನ ಜಿಲ್ಲೆಗೆ ಬಂದು ನೆಲೆಸಿ ಇಲ್ಲಿ ರಾಜ್ಯ ರೈತ ಸಂಘದ ಕಾರ್ಯಕರ್ತರಾಗೋದ್ರ ಮೂಲಕ ರೈತ ಚಳವಳಿಗೆ ನಾಯಕತ್ವವನ್ನು ಕೊಟ್ಟಿದ್ದರು. ಅವರು ಪ್ರಸಕ್ತ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಅಧ್ಯಕ್ಷರು ಕೂಡ ಆಗಿದ್ದರು. ಅವರಿಗೆ ಪ್ರಾರಂಭದಿಂದನೂ ಕೂಡ ರೈತ ಚಳುವಳಿಯಲ್ಲಿ ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ನಡೆದಂಥ ನೀರಾ ಚಳುವಳಿ ಇರ್ಬೋದು, ಅಥವಾ ವಿದ್ಯುತ್ ಖಾಸಗೀಕರಣದ ವಿರುದ್ಧ, ಮೀಟ್ರೀಕರಣದ ವಿರುದ್ಧ ನಡೆದಂಥ ಚಳುವಳಿಗಳಿರ್ಬೋದು, ಆನ್ಲೈನ್ ಲಾಟ್ರಿಯ ವಿರುದ್ಧದ ಚಳುವಳಿ ಇರ್ಬೋದು. ಈ ಸಂದರ್ಭದಲ್ಲಿ ನಾನು ನೆನೆಸ್ಬೇಕು, ಆನ್ಲೈನ್ ಲಾಟ್ರಿ ವಿರುದ್ಧ ಹಾಸನದಲ್ಲಿ ಹೋರಾಟ ಮಾಡಿ ಸ್ವತಃ ನಾನು ಮತ್ತು ಅವರು ಮತ್ತು ಆ ಜಿಲ್ಲೆಯ ಬೇರೆ ಬೇರೆ ಚಳುವಳಿಕಾರರು, ಮುಖಂಡರು ಸ್ವತಃ ಒಂದು ವಾರಗಳ ಕಾಲ ಹಾಸನ ಜೈಲಲ್ಲಿ ನಾವು ಇದ್ದು ಈ ರೀತಿ ರೈತರ ಪರವಾಗಿ ಸಾಕಷ್ಟು ಹೋರಾಟಗಳನ್ನು ಅವರು ನಡೆಸ್ತಾಯಿದ್ರು. ಅದಷ್ಟು ಮಾತ್ರ ಅಲ್ಲ, ಜಿಲ್ಲೆಯ ದಲಿತರು, ಕಾರ್ಮಿಕರು, ಈ ಥರ ಯಾವುದೇ ಪ್ರಗತಿಪರ ಪ್ರಜಾಸತ್ತಾತ್ಮಕ ಚಳುವಳಿಯ ಜೊತೆಗೆ ಅವರು ತಮ್ಮನ್ನು ತಾವು ಗುರುತಿಸ್ಕೊಳ್ತಾಯಿದ್ರು. ಇತ್ತೀಚೆಗೆ ಅತ್ಯಂತ ತುಂಬ ಅನಾರೋಗ್ಯದ ಕಾರಣಕ್ಕೋಸ್ಕರ ಹಾಸನದಲ್ಲಿ ಅಡ್ಮಿಟ್ ಆಗಿದ್ದರು. 2 ಕಿಡ್ನಿ ಫೇಲ್ ಆಗಿದ್ದಾವೆ ಅಂತೇಳಿ ಗೊತ್ತಾದ ಮೇಲೆ ಫರ್ದರ್ ಟ್ರೀಟ್ಮೆಂಟಿಗೆ ಅಂತೇಳಿ ಅವರು ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದರು. ಇವತ್ತು ನಿಧನರಾಗಿದ್ದಾರೆ ಅಂತಕ್ಕಂಥ ಸುದ್ದಿ ತಿಳಿದಿದೆ. ಅವರ ಮನೆಯವರು ಮತ್ತು ಮಗಳು ಅವರೆಲ್ಲರಿಗೂ ಮತ್ತು ಚಳುವಳಿಯ ಎಲ್ಲ ಒಡನಾಡಿಗಳಿಗೆ ಈ ದುಃಖವನ್ನು ಭರಿಸ್ತಕ್ಕಂಥ ಶಕ್ತಿ ಬರಲಿ. ಮತ್ತು ಮುಂದೆ ಅವರು ಯಾವ ಆಲೋಚನೆಗಳನ್ನ ಇಟ್ಕೊಂಡು ಕೆಲಸ ಮಾಡ್ತಿದ್ರು ಅದು ಮುಂದುವರಿತದೆ. ಅವರಿಗೆ ಈ ಚಳುವಳಿಯ ಜೊತೆಗೆ ಇನ್ನೂ ಕೆಲವು ಆಸಕ್ತಿಗಳಿದ್ದು, ಒಂದು ರಂಗಭೂಮಿಯ ಮೇಲೆ ಆಸಕ್ತಿ ಇತ್ತು, ವಿಜ್ಞಾನ ಚಳುವಳಿಗಳ ಮೇಲೆ ಆಸಕ್ತಿ ಇತ್ತು, ಮಕ್ಕಳನ್ನು ಸೇರಿಸ್ಕೊಂಡು ಪ್ರತಿ ವರ್ಷ ಬೇಸಿಗೆ ಶಿಬಿರಗಳನ್ನು ನಡೆಸ್ತಾಯಿದ್ರು. ಈ ರೀತಿ ಒಂದು ರೀತಿ ಎಲ್ಲ ವಿಭಾಗದಲ್ಲೂ ಅವರು ತಮ್ಮ ಛಾಪನ್ನು ಮೂಡಿಸಿದ್ರು. ಇವತ್ತು ಅವ್ರನ್ನ ಕಳ್ಕೊಂಡಿರ್ತಕ್ಕಂಥದ್ದು ತುಂಬಾ ದುಃಖ ಆಗ್ತಾಯಿದೆ. ಅದು ಒಟ್ಟು ಜಿಲ್ಲೆಯ ಚಳುವಳಿಗೆ ಅತ್ಯಂತ ದೊಡ್ಡ ನಷ್ಟ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಮತ್ತು ಮುಖ್ಯವಾಗಿ ಎಲ್ಲ ಚಳುವಳಿಗಳ ಪರವಾಗಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಅವರ ಮೃತರಿಗೆ ನಾವು ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಬಯಸ್ತೇನೆ. ಹಾಸನ ನಗರದಲ್ಲಿ ವರ್ಷಕ್ಕೊಮ್ಮೆ ಬಾಗಿಲು ತೆಗೆದು ಸಾರ್ವಜನಿಕರಿಗೆ ದರ್ಶನ ನೀಡುವ ಹಾಸನಾಂಬೆ ದೇವಾಲಯಕ್ಕೆ ಕೊರೋನಾ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ನಿರ್ಬಂಧ ಹೇರಿದ್ದರಿಂದ ಈ ವರ್ಷ ಭಕ್ತರಿಂದ ಕಾಣಿಕೆ ರೂಪದಲ್ಲಿ ಕಡಿಮೆ ವರಮಾನ ಬಂದಿದೆ. ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿಗಳ ಆದಾಯ ದೇವಸ್ಥಾನದಲ್ಲಿ ಬರುತ್ತಿತ್ತು. ಆದರೆ ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ದೇವಸ್ಥಾನದ ಪ್ರವೇಶ ನಿರ್ಬಂಧ ಇದ್ದ ಪರಿಣಾಮ ಈ ವರ್ಷ ಭಕ್ತರಿಂದ ಅತಿ ಕಡಿಮೆ ಕಾಣಿಕೆ ಸಂಗ್ರಹವಾಗಿದೆ. ಕಳೆದ ಬಾರಿ 1,43,42,759 ರೂಪಾಯಿ ಸಂಗ್ರಹವಾಗಿತ್ತು.
ಮಂಗಳವಾರದಂದು 2020 ವರ್ಷದ ಹಾಸನಾಂಬೆ ಬಾಗಿಲನ್ನು ಮುಚ್ಚಲಾಗಿದ್ದು, ಹಾಸನಾಂಬೆ ದೇವಾಲಯದ ಕಾಣಿಕೆ ಹುಂಡಿಯಿಂದ 21,34,052 ರೂಪಾಯಿಗಳು, ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಸ್ಥಾನದ ಹುಂಡಿಯಿಂದ 1,45,720 ರೂಪಾಯಿಗಳು ಸೇರಿ ಒಟ್ಟು ಭಕ್ತರಿಂದ ಬಂದ ಹುಂಡಿ ಕಾಣಿಕೆ ಹಣ 22,79,772 ರೂಪಾಯಿಗಳು ಆದಾಯ ಬಂದಿದೆ ಎಂದು ಶ್ರೀ ಸಿದ್ದೇಶ್ವರ ದೇವಾಲಯ ಆವರಣದಲ್ಲಿ ಮಂಗಳವಾರ ನಡೆಸಿದ ಎಣಿಕೆ ಪ್ರಕ್ರಿಯೆ ನಂತರ ಉಪವಿಭಾಗಾಧಿಕಾರಿ ಬಿಎ ಜಗದೀಶ್ ತಿಳಿಸಿದರು. ಬೆಳಗ್ಗೆಯಿಂದಲೇ ದೇವಾಲಯದ ಆಡಳಿತಾಧಿಕಾರಿ ಬಿಎ ಜಗದೀಶ್ ಅವರ ನೇತೃತ್ವದಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳು, ಸ್ಕೌಟ್ಸ್ ಮತ್ತು ಗೈಡ್ಸ್ ವಿದ್ಯಾರ್ಥಿಗಳು ಹಣ ಎಣಿಸುವ ಕಾರ್ಯ ಆರಂಭಿಸಿದರು. ಹಾಸನಾಂಬೆ ದೇವಾಲಯದ ಹುಂಡಿ ಕಾರ್ಯ ಮುಗಿದ ನಂತರ ಶ್ರೀ ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಹುಂಡಿ ಎಣಿಕೆ ಕಾರ್ಯವನ್ನು ಆರಂಭ ಮಾಡಲಾಗಿತ್ತು. ಹಾಗೆಯೇ ಅದರ ಜೊತೆಗೆ ದೇವಿಗೆ ಭಕ್ತರು ಅರ್ಪಿಸಿರುವ ಸೀರೆಗಳು, ರವಿಕೆ ಕಣಗಳು, ಬೆಳ್ಳಿ ಮತ್ತು ಚಿನ್ನದ ಆಭರಣಗಳು ಸೇರಿದಂತೆ ಇನ್ನಿತರ ವಸ್ತುಗಳ ಎಣಿಕೆ ಕಾರ್ಯ ಮುಗಿಸಿದರು. 22,79,772 ರೂಪಾಯಿ. ಕಳೆದ ಬಾರಿ ಹಾಸನಾಂಬ ದೇವಸ್ಥಾನಕ್ಕೆ ಬಂದಿದ್ದು ಹುಂಡಿಯಲ್ಲಿ ಬಂದಿದ್ದಂತಹ ಮೊತ್ತ 1,31,24,424 ರೂಪಾಯಿ. ಸಿದ್ದೇಶ್ವರ ದೇವಸ್ಥಾನದ್ದು 12,18,329. ಈ ಎರಡು ದೇವಸ್ಥಾನದ್ದು ಸೇರಿ ಕಳೆದ ವರ್ಷ ಬಂದಿದ್ದು 1,43,42,753. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಶಿವಶಂಕರಪ್ಪ ಸ್ಥಳದಲ್ಲಿ ಉಪಸ್ಥಿತರಿದ್ದು, ಎಣಿಕೆ ಕಾರ್ಯ ಮುಗಿದ ನಂತರ ಮಾತನಾಡಿ ಒಟ್ಟಾರೆ ದೇಗುಲದಲ್ಲಿ ಸಂಗ್ರಹವಾಗಿದ್ದ ಹಣದ ಬಗ್ಗೆ ವಿವರ ನೀಡಿದರು. ಇರಲಿಲ್ಲ, ಆದರೂ ಕೂಡ ಕೊನೆಯ 2 ದಿನಗಳು ಜಿಲ್ಲಾಡಳಿತದ ಒಂದು ನಿರ್ಧಾರದಂತೆ ಇಲ್ಲಿ ದೇವಸ್ಥಾನದಂತ ಬಂದಂಥ ಭಕ್ತಾದಿಗಳಿಗೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿತ್ತು. ಈ ದಿನ ನಾವು ಹಾಸನಾಂಬ ಮತ್ತು ಸಿದ್ದೇಶ್ವರ ಟೆಂಪಲ್ ಜಾತ್ರಾ ಮಹೋತ್ಸವದಲ್ಲಿ ಇಟ್ಟಿದ್ದಂಥ ಹುಂಡಿಗಳನ್ನು ಓಪನ್ ಮಾಡಿ ಎಣಿಕೆಯನ್ನು ಮಾಡಿದ್ದೇವೆ. ಈಗಾಗಲೇ ಸಿದ್ದೇಶ್ವರ ದೇವಸ್ಥಾನಕ್ಕೆ ಈ ಸಾರಿ ಹುಂಡಿಯಲ್ಲಿ 1,45,720 ರೂಪಾಯಿ ಮತ್ತು ಹಾಸನಾಂಬ ದೇವಸ್ಥಾನದಲ್ಲಿ ಇಟ್ಟಿದ್ದಂಥ ಹುಂಡಿಗಳಲ್ಲಿ 21,34,052 ರೂಪಾಯಿ ಸಂಗ್ರಹವಾಗಿದೆ. ಅದನ್ನೀಗ ಎಣಿಕೆ ಮಾಡಿ ನಾವು ದೇವಸ್ಥಾನದ ಖಾತೆಗೆ ಜಮಾವನ್ನು ಕೂಡ ಮಾಡಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ಕೆಲವು ಭಕ್ತಾದಿಗಳು ಹಲವಾರು ರೀತಿಯ ತಮ್ಮ ಕೋರಿಕೆಯನ್ನು ನೆರವೇರಿಸಬೇಕು ಅಂತ ಹೇಳಿ ಪತ್ರಗಳನ್ನು ಕೂಡ ಹಾಕಿದ್ದಾರೆ. ಹಾಸನಾಂಬೆ ದೇವಿ ವಾರ್ಷಿಕ ದರ್ಶನ ಮಾಡುವಾಗ ಭಕ್ತರು ಕಾಣಿಕೆಯಾಗಿ ಹಣ, ಚಿನ್ನ, ಬೆಳ್ಳಿ ಇತರೆ ಪದಾರ್ಥಗಳನ್ನು ಹುಂಡಿಗೆ ಹಾಕಿದರೆ ಅನೇಕರು ತಮ್ಮ ಬೇಡಿಕೆಗಳ ಈಡೇರಿಸುವಂತೆ ಮನವಿ ಮಾಡುವ ಬೇಡಿಕೆಯ ಪತ್ರಗಳನ್ನು ಕಾಣಿಕೆ ಹುಂಡಿಗಳಲ್ಲಿ ಹಾಕಿರುವುದು ಹಣ ಎಣಿಕೆ ವೇಳೆ ಕಂಡುಬಂದಿತು. ಈ ವರ್ಷದ ಹಾಸನಾಂಬೆ ದೇವಸ್ಥಾನದ ಬಾಗಿಲು ತೆಗೆದು 12 ದಿನಗಳ ಕಾಲ ಸಾರ್ವಜನಿಕರಿಗೆ ದರ್ಶನ ನೀಡಿ ಈಗಾಗಲೇ ಬಾಗಿಲಿಗೆ ಬೀಗ ಹಾಕಲಾಗಿದೆ. ಈ ವೇಳೆ ದೇವಿಗೆ ಭಕ್ತರಿಂದ ಬೇಡಿಕೆ ಈಡೇರಿಸಲು ಬಂದ ಪತ್ರಗಳು ನೂರಾರು ಇದ್ದವು. ಅನೇಕ ಪತ್ರಗಳಲ್ಲಿ ಬರೆದವರ ಹೆಸರು ಹಾಕಿದರೆ ಉಳಿದ ಪತ್ರಗಳಲ್ಲಿ ಹೆಸರು ಇಲ್ಲದೆ ಬೇಡಿಕೆ ಇಡಲಾಗಿರುವ ಪತ್ರಗಳು ಸಿಕ್ಕಿದೆ. ಅವುಗಳಲ್ಲಿ ಕೆಲವು ಪತ್ರಗಳು ಸಿಕ್ಕಿದ್ದು, ಒಂದರಲ್ಲಿ ಅಮ್ಮ ನನಗೆ ಸುಖ, ಶಾಂತಿ, ನೆಮ್ಮದಿ ಸಿಗಬೇಕು, ಇಂತಿ ನಿನ್ನ ಭಕ್ತೆ ಎಂದು ಬರೆಯಲಾಗಿದೆ. ಇನ್ನೊಂದರಲ್ಲಿ ತಾಯಿ ನಾನು ನಿನ್ನ ಪರಮ ಭಕ್ತನಾಗಿದ್ದು ಅನೇಕ ಬಾರಿ ಸಮಸ್ಯೆಗಳನ್ನು ತಿಳಿಸಿದ್ದೇನೆ, ನನಗೆ ನನ್ನ ಹೆಂಡತಿ ಮಕ್ಕಳು ಬೇಕು, ನಮ್ಮೆಲ್ಲರನ್ನ ಒಂದು ಮಾಡಿ ಎಂದು ಕುಟುಂಬರಹಿತ ವ್ಯಕ್ತಿ ಕೇಳಿಕೊಂಡಿದ್ದಾರೆ. ಮತ್ತೊಂದು ಪತ್ರದಲ್ಲಿ ತಾಯಿ ನಿನ್ನಲ್ಲಿ ಬೇಡಿಕೊಳ್ಳುವುದು ಏನೆಂದರೆ ಮುಂದಿನ ಯುಗಾದಿ ಹಬ್ಬದ ಒಳಗಡೆ ದೊಡ್ಡ ಮೊತ್ತದ ಲಾಟರಿ ಹೊಡೆಯಲಿ, ನನ್ನ ಹೆಂಡತಿ ಮಕ್ಕಳು ಒಂದಾದರೆ ಸಂಪೂರ್ಣವಾಗಿ ಬಿಟ್ಟು ಕುಟುಂಬ ಸಮೇತನಾಗಿ ಬಂದು ನಿನ್ನ ದರ್ಶನ ಪಡೆಯುವೆ, ಹರಕರೆ ಪೂರೈಸು ಎಂದಿದ್ದಾರೆ. ಇಂಥ 10 ಹಲವಾರು ಪತ್ರಗಳಿದ್ದು ಅವುಗಳಲ್ಲಿ ನನ್ನ ಕಷ್ಟಗಳ ಪರಿಹಾರ ಮಾಡಿ ಆರೋಗ್ಯ ಕಾಪಾಡಲಿ, ದರ್ಶನ ಸಿಗದೆ ಹೊರಗೆ ಇರುವ ಭಕ್ತರನ್ನ ಆಶೀರ್ವದಿಸು, ಎಲ್ಲರಿಗೂ ಆರೋಗ್ಯ ಭಾಗ್ಯ ಕರುಣಿಸು ಮತ್ತು ಸಾರ್ವಜನಿಕರಿಗೆ ನಿನ್ನ ದರ್ಶನ ಭಾಗ್ಯ ಕರುಣಿಸು, ಸಾರ್ವಜನಿಕ ನಿರ್ಬಂಧ ಬೇಡ ಎಂಬ ಆಶಯಗಳು ಸೇರಿದಂತೆ ಇಂಥ ನೂರಾರು ಬೇಡಿಕೆ ಪತ್ರಗಳು ಹಾಸನಾಂಬೆ ತಾಯಿ ದೇವರ ಹುಂಡಿಯಲ್ಲಿರುವುದು ಕಂಡುಬಂದಿತು. HCN ನ್ಯೂಸ್ ಹಾಸನ್. HCN ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್. ಹೊಯ್ಸಳ ಹೋಂಡಾ. ಹಾಸನದ ಹೆಸರಾಂತ ಹೋಂಡಾ ದ್ವಿಚಕ್ರ ವಾಹನಗಳ ಏಕೈಕ ಶೋರೂಮ್ ಹೊಯ್ಸಳ ಹೋಂಡಾ. ಪೃಥ್ವಿ ಥಿಯೇಟರ್ ಎದುರು BM ರಸ್ತೆ, ಹಾಸನ. ನಮ್ಮ ಇತರೆ ಶಾಖೆಗಳು ಬೇಲೂರು, ಅರಸೀಕೆರೆ, ಹಳೇಬೀಡಿನಲ್ಲಿ ಲಭ್ಯವಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ
7022615666 ಮತ್ತು 7406931010. ಕೋವಿಡ್-19 ಕೊರೋನಾ ವಿರುದ್ಧದ ಹೋರಾಟಕ್ಕಾಗಿ ಎಲ್ಲಾ ರೀತಿಯ ಮುಂಜಾಗ್ರತಾ ಕ್ರಮವನ್ನ ಪಾಲಿಸುತ್ತಿದ್ದೇವೆ. ಮಂಗಳ ಆಸ್ಪತ್ರೆ. ಹಾಸನದ ಪ್ರತಿಷ್ಠಿತ ಆಸ್ಪತ್ರೆಗಳಲ್ಲಿ ಒಂದಾದ ಮಂಗಳ ಆಸ್ಪತ್ರೆಯು ಕರ್ನಾಟಕ ರಾಜ್ಯದಲ್ಲಿ 15ನೇ ಸ್ಥಾನ ಪಡೆದು ಹಾಸನದ ಹಿರಿಮೆಯನ್ನು ಹೆಚ್ಚಿಸಿದ ಮಂಗಳ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಡಾಕ್ಟರ್ ಅಶೋಕ್ ಗೌಡರ ಸಾರಥ್ಯದಲ್ಲಿ ಇದೀಗ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದು ಹಾಸನ ಜಿಲ್ಲೆಯ ಏಕೈಕ NABH ಆಸ್ಪತ್ರೆಯಾಗಿದೆ. ಡಾಕ್ಟರ್ ನಂದನ್ ಅಶೋಕ್ ಗ್ಯಾಸ್ಟ್ರೋ ಎಂಟ್ರಾಲಜಿಸ್ಟ್ ಮತ್ತು ಹೆಪಿಟೋಬಿಲಿಯರಿ ಸರ್ಜನ್ ಇವರ ಸಾರಥ್ಯದಲ್ಲಿ ಸರ್ಜಿಕಲ್ ಗ್ಯಾಸ್ಟ್ರೋ ಎಂಟ್ರಾಲಜಿ ಲ್ಯಾಪ್ರೋಸ್ಕೋಪಿಕ್ ಶಸ್ತ್ರಚಿಕಿತ್ಸಾ ಸೌಲಭ್ಯ ಪ್ರಾರಂಭವಾಗಿದೆ. ಈ ಸಾಮಾನ್ಯರಿಗೂ ಉತ್ತಮ ಸೇವೆ, 24 ಗಂಟೆಗಳ ಚಿಕಿತ್ಸಾ ಸೌಲಭ್ಯವಿದೆ. ಮಾಹಿತಿಗಾಗಿ ಸಂಪರ್ಕಿಸಿ ಮಂಗಳ ಆಸ್ಪತ್ರೆ. ಕರೆ ಮಾಡಿ 08172267236 ಮತ್ತು 261891. ಫೈನಲಿ ಸಿಕ್ತು ನೋಡಿ. ಇದು ಅದೇ ನೆಕ್ಲೆಸ್ ಅಲ್ವಾ? ಎಕ್ಸ್ಕ್ಯೂಸ್ ಮೀ, ಇದು ಸೇಮ್ ಪೀಸ್ ಅಲ್ವಾ? ಎಸ್ ಮ್ಯಾಮ್. ನಾವಿದನ್ನ ಬೆಂಗಳೂರಲ್ಲಿ ತಗೊಂಡಿದ್ದು, ಆದ್ರೆ ಮುಂಬೈಯಲ್ಲಿ ಗೋಲ್ಡ್ ರೇಟ್ ಬೇರೆ ಇರುತ್ತಲ್ಲ? ಇರುತ್ತೆ, ಆದ್ರೆ ಮಲ್ಬಾರ್ನಲ್ಲಿ ಹಾಗಿರೋಲ್ಲ. ಯಾಕಂದ್ರೆ ಮಲ್ಬಾರ್ ನೀಡ್ತಾ ಇದೆ ಒನ್ ಬೆಸ್ಟ್ ರೇಟ್ ಫಾರ್ ಗೋಲ್ಡ್ ಇಂಡಿಯಾದೆಲ್ಲೆಡೆ. ಬೆಂಗಳೂರಲ್ಲಿ ಅಥವಾ ಮುಂಬೈ, ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇನ್ನೊಂದು ವಿಷಯ, ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್. 100% BIS ಹಾಲ್ ಮಾರ್ಕ್ ಇರೋ ಗೋಲ್ಡ್ ಮತ್ತು ರೆಸ್ಪಾನ್ಸಿಬ್ಲಿ ಸೋರ್ಸ್ಡ್. ಇದು ಮಲ್ಬಾರ್ ಪ್ರಾಮಿಸ್. ಹಾಗೆ ಈ ಹಾರ ನಿಮ್ಗೆ ಸೂಪರ್ ಕಾಣುತ್ತೆ. ಆಕ್ಚುಲಿ ನನ್ನ ಸೊಸೆಗೋಸ್ಕರ ಇದು ಸೇಮ್ ಪೀಸ್ ಬೇಕಿತ್ತು. ಐ ಲೈಕ್ ಇಟ್. ಒನ್ ಇಂಡಿಯಾ ಒನ್ ಗೋಲ್ಡ್ ರೇಟ್. ಇದು ಮಲ್ಬಾರ್ ಪ್ರಾಮಿಸ್. ಸ್ಟೈಲ್ ಮೈ ಸ್ಪೇಸ್. ಸ್ಟೈಲ್ ಮೈ ಸ್ಪೇಸ್ ಇದೀಗ ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸ್ಟೈಲ್ ಮೈ ಸ್ಪೇಸ್. ಸ್ಟೈಲ್ ಮೈ ಸ್ಪೇಸ್ ಎಕ್ಸ್ಕ್ಲೂಸಿವ್ ವಾಲ್ಪೇಪರ್ ಹೋಮ್ ಫಿನಿಶಿಂಗ್ ಶೋರೂಮ್. ನಮ್ಮಲ್ಲಿ 8,000ಕ್ಕೂ ಅಧಿಕ ಡಿಸೈನ್ಗಳು ಲಭ್ಯ. ನಿಮ್ಮ ಮನೆಯ ಗೋಡೆಗಳನ್ನು ಶೃಂಗರಿಸಲು ಇದೀಗ ಸುಲಭ. ಕೇವಲ 999 ರೂಪಾಯಿಗಳಿಂದ ಪ್ರಾರಂಭ. ನಮ್ಮಲ್ಲಿ ವಾಲ್ಪೇಪರ್ಸ್, 3D ಮತ್ತು ಕಸ್ಟಮೈಸ್ಡ್ ವಾಲ್ಪೇಪರ್ಸ್, ವುಡನ್ ಫ್ಲೋರಿಂಗ್ಸ್, PVC ಫ್ಲೋರಿಂಗ್ಸ್, ಆರ್ಟಿಫಿಷಿಯಲ್ ಗ್ರಾಸ್, ವಾಲ್ ಟೆಕ್ಸ್ಚರ್ಸ್ ನಿಮ್ಮ ಕೈಗೆಟುಕುವ ದರದಲ್ಲಿ ದೊರೆಯುತ್ತವೆ. ಗೋಡೆಗಳ ಮೆರುಗಿಗೆ ಮತ್ತೊಂದು ಹೆಸರು ಸ್ಟೈಲ್ ಮೈ ಸ್ಪೇಸ್. ಸೈಟ್ ಎವಲ್ಯೂಷನ್ ಅಂಡ್ ಫ್ರೀ ಕನ್ಸಲ್ಟೇಷನ್. ಹೆಚ್ಚಿನ ಮಾಹಿತಿಗಾಗಿ ಭೇಟಿ ಮಾಡಿ ಜಯನಗರ ರಿಂಗ್ ರಸ್ತೆ, ವಿಶಾಲ್ ಮಾರ್ಟ್ ಎದುರು, ಹಾಸನ. ಫೋನ್ ನಂಬರ್ 8867396938 ಮತ್ತು 8073484880. ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಹಾಸನದಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಯುನಿಲೇಟ್ ಎಲೆಕ್ಟ್ರಾನಿಕ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್ ಶೋರೂಮ್ನಲ್ಲಿ ಗುಣಮಟ್ಟದ ಗೃಹೋಪಯೋಗಿ ಎಲೆಕ್ಟ್ರಾನಿಕ್ ವಸ್ತುಗಳ ಭಂಡಾರ. ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳ ವಾಷಿಂಗ್ ಮಷಿನ್ಸ್, ರೆಫ್ರಿಜರೇಟರ್ಸ್, LED ಟಿವಿಸ್, ಮೊಬೈಲ್ಸ್, ಏರ್ ಕಂಡೀಷನರ್ಸ್, ಮಿಕ್ಸರ್ಸ್, ಗ್ರೈಂಡರ್ಸ್ ಇತ್ಯಾದಿ ವಸ್ತುಗಳು ನಿಮ್ಮ ಕೈಗೆಟುಕುವ ದರದಲ್ಲಿ ಲಭ್ಯ. 0% ಫೈನಾನ್ಸ್ ಡೌನ್ ಪೇಮೆಂಟ್, ಗ್ಯಾರಂಟಿ, ಕಡಿಮೆ ಬೆಲೆ, ಖಚಿತವಾದ ಉಡುಗೊರೆಗಳು, ಬಜಾಜ್ ಫಿನ್ಸರ್ವ್ನಿಂದ EMI ಸೌಲಭ್ಯ ಮತ್ತು ಯುನಿಲೇಟ್ ಕಂಪನಿಯು ರಾಜ್ಯಾದ್ಯಂತ ತನ್ನ 55 ಶಾಖೆಗಳನ್ನು ಹೊಂದಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ PM ರೋಡ್ ಬಿಸೈಡ್ ಯೂನಿಟಿ ಸ್ಕ್ಯಾನ್ ಅಪೋಸಿಟ್ ಹೋಟೆಲ್ ಜ್ವೆಲ್ ರಾಕ್, ಹಾಸನ್. ಫೋನ್ ನಂಬರ್ 9900322412 ಹಾಗೂ 9900987331. ಬ್ರೇಕ್ ನಂತರ HCN ನ್ಯೂಸ್ಗೆ ಮತ್ತೊಮ್ಮೆ ಸ್ವಾಗತ. ಹಾಸನ ನಗರದ ಅಧಿದೇವತೆ ಹಾಸನಾಂಬ ದೇಗುಲದ ಆವರಣ ಇಂದು ಸಹಜ ಸ್ಥಿತಿಗೆ ಮರಳಿದೆ. ಕಳೆದ 12 ದಿನಗಳಿಂದ ಅಲ್ಲಿ ಸಾರ್ವಜನಿಕರಿಗೆ ಓಡಾಡದಂತೆ ಬ್ಯಾರಿಕೇಡ್ಗಳನ್ನು ಹಾಕಲಾಗಿತ್ತು. ಈ ರೀತಿ ಆ ಪ್ರದೇಶದಲ್ಲಿ ವರ್ಷಕ್ಕೊಮ್ಮೆ 15 ದಿನಗಳ ಕಾಲ ಪೊಲೀಸ್ ಬಂದೋಬಸ್ತ್ನಲ್ಲಿ ದೇಗುಲದ ಸುತ್ತಲ ಆವರಣ, ದೇಗುಲ ಹಿಂಭಾಗದ ರಸ್ತೆಗಳನ್ನು ಬಂದ್ ಮಾಡಲಾಗುತ್ತದೆ. ಅಲ್ಲಿ ಸುಮಾರು ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಬರುವ ಹಿನ್ನೆಲೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಕೈಗೊಳ್ಳಲಾಗುತ್ತದೆ.
ಆದರೆ ಈ ಬಾರಿ ಕೋವಿಡ್ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ದೇಗುಲಕ್ಕೆ ಪ್ರವೇಶ ನಿರಾಕರಿಸಿದ ಹಿನ್ನೆಲೆಯಲ್ಲಿ ದೇಗುಲದ ಎದುರಿನ ಆವರಣವನ್ನು ಸುತ್ತಲೂ ಯಾರು ಓಡಾಡಲು ಆಗದಂತೆ ಬ್ಯಾರಿಕೇಡ್ ಹಾಕಿ ಮತ್ತು ಬೇಲಿ ಮಾಡಲಾಗಿತ್ತು. ಸಾರ್ವಜನಿಕರು ಆವರಣಕ್ಕೆ ಬರದಂತೆ ಕೋಟೆ ಕಟ್ಟಲಾಗಿತ್ತು. ಆದರೆ ನಿನ್ನೆ ತಾನೇ ದೇವಿಯ ಗರ್ಭಗುಡಿಯ ಬಾಗಿಲು ಹಾಕಿದ ತಕ್ಷಣದಲ್ಲೇ ಎಲ್ಲವನ್ನ ತೆಗೆದುಹಾಕಲಾಗಿದೆ. ಇಂದು ಬೆಳಗ್ಗೆಯಿಂದಲೇ ಅಲ್ಲಿ ಪರಿಸ್ಥಿತಿ ಸಹಜವಾಗಿದೆ. ವಾಹನಗಳು ಓಡಾಡುತ್ತಿದ್ದು ಜನರು ಯಾವುದೇ ಭಯವಿಲ್ಲದೆ ಇದ್ದರು. ಅದೇ ರೀತಿ ಕೊರೋನಾ ಆವರಿಸಿರುವ ಹಿನ್ನೆಲೆಯಲ್ಲಿ ಹಾಸನಾಂಬೆ ದೇವಸ್ಥಾನಕ್ಕೆ ಸಾರ್ವಜನಿಕ ಪ್ರವೇಶವನ್ನು ನಿರ್ಬಂಧದ ಹಿನ್ನೆಲೆಯಲ್ಲಿ ಗರ್ಭಗುಡಿ ಬಾಗಿಲು ಹಾಕಿದ ಮೇಲೆ ಭಕ್ತನೋರ್ವ ಮಂಗಳವಾರದಂದು ದೇವಾಲಯಕ್ಕೆ ಬಂದು 101 ಕಾಯಿ ಹೊಡೆದು ತಮ್ಮ ಹರಕೆ ತೀರಿಸಿದರು. ಹಲವಾರು ಭಕ್ತರು ದೇವಿಗೆ ಹರಕೆ ತೀರಿಸಲು ಬರಲು ಆಗದ ಕಾರಣ ಬಾಗಿಲು ಹಾಕಿದ ನಂತರವಾದರೂ ಹರಕೆ ತೀರಿಸಲೇಬೇಕು ಎಂದು ಇದೀಗ ತಮ್ಮ ಹರಕೆ ತೀರಿಸಿಕೊಂಡಿದ್ದಾರೆ. ಹಾಸನ ಜಿಲ್ಲೆಯ ಚನ್ನರಾಪಟ್ಟಣ ತಾಲೂಕಿನ ನಿವಾಸಿ ಶ್ರೀನಿವಾಸ್ ಈ ಬಗ್ಗೆ ವಿವರ ನೀಡಿ, ಪ್ರತಿ ವರ್ಷ ಹಾಸನಾಂಬೆ ದೇವಾಲಯಕ್ಕೆ ಕುಟುಂಬ ಸಮೇತರಾಗಿ ಬಂದು ದೇವಿ ದರ್ಶನ ಮಾಡುತ್ತಿದ್ದೆವು. ಕಳೆದ ವರ್ಷ ಹರಕೆ ಮಾಡಿಕೊಂಡು ಹೋಗಿದ್ದೆವು. ಅದರಂತೆ ದೇವರ ಆಶೀರ್ವಾದದಿಂದ ಈಡೇರಿದೆ. ಹರಕೆ ತೀರಿಸಲು ದೇವಸ್ಥಾನಕ್ಕೆ ಬಂದರೆ ಒಳಬಿಡದ ಕಾರಣ ಬಾಗಿಲು ಹಾಕಿದ ಮೇಲೆ ತೀರಿಸುತ್ತಿರುವುದಾಗಿ ತಿಳಿಸಿದರು. ಒಂದು ಹರಕೆ ಇತ್ತು, ಆ ತಾಯಿ ನಮಗೆ ಒಳ್ಳೇದು ಮಾಡಿದ್ದಾಳೆ. ಅದಕ್ಕೋಸ್ಕರ ಒಂದು 101 ಕಾಯಿ ಹಾಕ್ತಿಂತಾವು ಹರಕೆ ಇತ್ತು ಸರ್. ಒಂದು ಅದನ್ನು ಮಾಡಿದ್ವಿ ಸರ್. ಆವಾಗ ಲಾಕ್ಡೌನ್ ಅಂತ ಹೇಳ್ಬಿಟ್ಟು ನಮ್ಮನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಇದು ಮಾಡಿದರು. ಅದಕ್ಕೋಸ್ಕರ ಇದು ಪೂಜೆ ಆದಮೇಲೆ ಇವಾಗ ಬಂದ್ವಿ ಸರ್. ಹೌದು ಸರ್. ಹಾಂ ಬರ್ತಾಯಿದೆ ಸರ್. ಇಲ್ಲ ಸರ್, ಸಿಕ್ಕಿಲ್ಲ. ಲಾಕ್ಡೌನ್ ಅಂತ ಹೇಳ್ಬಿಟ್ಟು ದರ್ಶನ ಸಿಕ್ಕಿಲ್ಲ. ಸರ್ಕಾರದ ನಿರ್ದೇಶನದಂತೆ ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವಾಗ ಕೋವಿಡ್-19 RT-PCR ನೆಗೆಟಿವ್ ವರದಿ ಮತ್ತು ಕಾಲೇಜಿಗೆ ಬರಲು ಪೋಷಕರ ಒಪ್ಪಿಗೆಯ ಪತ್ರವನ್ನು ತರಬೇಕು ಎಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಹರೀಶ್ ಹೇಳಿದ್ದಾರೆ. ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ತಾಲೂಕಿನ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಕೋವಿಡ್ ಪರೀಕ್ಷೆಗೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಎಂದರು. ಪ್ರಸಕ್ತ ವರ್ಷ BA, BCom, BBA 3 ವಿಭಾಗಗಳಿಂದ 445 ವಿದ್ಯಾರ್ಥಿಗಳು ಪ್ರವೇಶಾತಿ ಪಡೆದಿದ್ದಾರೆ. ಕಳೆದ ವರ್ಷಕ್ಕಿಂತ ಈ ಬಾರಿ 40ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ದಾಖಲಾಗಿದ್ದಾರೆ. ಕಾಲೇಜಿನಲ್ಲಿ ಉತ್ತಮವಾದ ಮೂಲಸೌಕರ್ಯಗಳು ಇರುವುದರಿಂದ ಪ್ರತಿ ವರ್ಷವೂ ದಾಖಲಾತಿ ಪ್ರಮಾಣದಲ್ಲಿ ಗಣನೀಯ ಏರಿಕೆಯಾಗುತ್ತಿರುವುದು ಸಂತೋಷದ ವಿಷಯವಾಗಿದೆ. ಕಾಲೇಜಿನಲ್ಲಿ 8 ಜನ ಖಾಯಂ ಉಪನ್ಯಾಸಕರಿದ್ದು 23 ಜನ ಅತಿಥಿ ಉಪನ್ಯಾಸಕರಿದ್ದಾರೆ. ಎಲ್ಲರಿಗೂ ಕೋವಿಡ್ ನೆಗೆಟಿವ್ ವರದಿ ಕಡ್ಡಾಯ ಎಂದು ತಿಳಿಸಿದರು. ಕಾಲೇಜಿಗೆ ಪ್ರಾರಂಭದ ಮೊದಲ ದಿನ ಆಗಿರುವುದರಿಂದ ಹಾಜರಾತಿ ಕಡಿಮೆಯಾಗಿದೆ. ಒಂದು ವೇಳೆ ವಿದ್ಯಾರ್ಥಿಗಳು ದೈನಂದಿನ ತರಗತಿಗೆ ಹಾಜರಾಗಲು ಇಷ್ಟವಿಲ್ಲದಿದ್ದರೆ ಅವರಿಗೆ ಇಲಾಖೆ ವತಿಯಿಂದ ಆನ್ಲೈನ್ ತರಗತಿಗಳಿಗೆ ವ್ಯವಸ್ಥೆ ಮಾಡಲಾಗಿದೆ. ಉಪನ್ಯಾಸಕರು ಮಾಡಿರುವ ಪಾಠಗಳನ್ನು ಆನ್ಲೈನ್ ಮೂಲಕ ಲಿಂಕ್ ಕಳುಹಿಸಲಾಗುವುದು. ವಿದ್ಯಾರ್ಥಿಗಳು ಲಿಂಕ್ನ ಓಪನ್ ಮಾಡಿ ಪಾಠ ಪ್ರವಚನ ಕಲಿಯಬಹುದಾಗಿದೆ ಎಂದು ತಿಳಿಸಿದರು. ಇಲಾಖೆಯಿಂದ ನೂತನ ವೇಳಾಪಟ್ಟಿಯನ್ನು ತಯಾರು ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ನಿರಂತರ ತರಗತಿಗಳನ್ನು ನಡೆಸಿ ಪಾಠ ಪ್ರವಚನ ಮಾಡಲಾಗುವುದು. ಇದುವರೆಗೂ ಇಲಾಖೆ ಕಡೆಯಿಂದ ಪಠ್ಯವನ್ನು ಕಡಿತಗೊಳಿಸುವ ಬಗ್ಗೆ ಯಾವುದೇ ನಿರ್ದೇಶನ ಬಂದಿಲ್ಲ ಎಂದು ಹೇಳಿದರು. ಪದವಿ ಕಾಲೇಜುಗಳಲ್ಲಿ ತರಗತಿಗಳು ಆರಂಭವಾಗಿದ್ದಾವೆ. ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಬರುವ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇಂದಿನಿಂದ ತರಗತಿಗಳು ಪ್ರಾರಂಭವಾಗಿವೆ. ಈ ಪ್ರಥಮ ದಿನ ವಿದ್ಯಾರ್ಥಿಗಳ ಹಾಜರಾತಿ ಸ್ವಲ್ಪ ಮಟ್ಟಿಗೆ ಕಡಿಮೆ ಇದೆ. ಸರ್ಕಾರದ ನಿರ್ದೇಶನದ ಅನುಸಾರ ಎಲ್ಲ ವಿದ್ಯಾರ್ಥಿಗಳು ಕೋವಿಡ್-19ನ ವರದಿ ನೆಗೆಟಿವ್ ರಿಪೋರ್ಟನ್ನು ತರಬೇಕಂತಕ್ಕಂಥ ಕಡ್ಡಾಯ ನಿಯಮವನ್ನು ಮಾಡಲಾಗಿದೆ. ನಮ್ಮ ಕಾಲೇಜಿನಿಂದ ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಈ ಕೋವಿಡ್ ಟೆಸ್ಟ್ಗೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಕೋವಿಡ್ ಪರೀಕ್ಷೆಯನ್ನು ಮಾಡಿಸಿಕೊಳ್ಳಲು ಸೂಚಿಸಲಾಗಿದೆ. ಹಾಗೆಯೇ ಅಧ್ಯಾಪಕರು ಮತ್ತು ಸಿಬ್ಬಂದಿ ವರ್ಗದವರಿಗೆ ಕೋವಿಡ್-19 ಪರೀಕ್ಷೆ ಕಡ್ಡಾಯವಾಗಿದ್ದು, ಇಂದು ಎಲ್ಲ ಸಿಬ್ಬಂದಿ ವರ್ಗದವರು ಸರ್ಕಾರಿ ಕ್ರಾಫರ್ಡ್ ಆಸ್ಪತ್ರೆಯಲ್ಲಿ ಕೋವಿಡ್ ಪರೀಕ್ಷೆಯನ್ನು ಮಾಡಿಸಿಕೊಳ್ತಾ ಇದ್ದೇವೆ. ಮತ್ತು ಈ ಕಾಲೇಜಿಗೆ ಬರಬೇಕಾದ್ರೆ ವಿದ್ಯಾರ್ಥಿಗಳು ಪೋಷಕರ ಒಪ್ಪಿಗೆ ಪತ್ರವನ್ನು ಕಡ್ಡಾಯವಾಗಿ ತರಬೇಕು. ಒಂದು ವೇಳೆ ವಿದ್ಯಾರ್ಥಿಗಳು ಕಾಲೇಜಿಗೆ ದೈನಂದಿನ ತರಗತಿಗಳಿಗೆ ಅಂದರೆ ಆಫ್ಲೈನ್ ತರಗತಿಗಳಿಗೆ ಹಾಜರಾಗಲು ಇಷ್ಟವಿಲ್ಲದಿದ್ದಲ್ಲಿ ಅವರಿಗೆ ಇಲಾಖೆ ವತಿಯಿಂದಲೇ ಆನ್ಲೈನ್ ತರಗತಿಗಳಿಗೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಬಿಕಾಂ ಅಂತಿಮ ವರ್ಷದ ವಿದ್ಯಾರ್ಥಿನಿ ಸುಮಲತಾ ಮಾತನಾಡಿ, ಕಳೆದ 8 ತಿಂಗಳಿನಿಂದ ಬೋರ್ ಆಗಿತ್ತು. ಆನ್ಲೈನ್ ತರಗತಿ ನಡೆಸುತ್ತಿರುವಾಗ ಸರಿಯಾಗಿ ನೆಟ್ವರ್ಕ್ ಇಲ್ಲದೆ ಪರಿತಪಿಸುತ್ತಿದ್ದೆವು. ಇದೀಗ ಕಾಲೇಜು ಆರಂಭವಾಗಿರುವುದು ಸಂತಸ ತಂದಿದೆ ಎಂದು ತಮ್ಮ ಅನಿಸಿಕೆ ಹಂಚಿಕೊಂಡರು. HCN ನ್ಯೂಸ್ ಹಾಸನ್. ಓಪನ್ ಮಾಡಿದ್ದಾರೆ. ಇವತ್ತೇ ಫಸ್ಟ್ ಡೇ. ಇವತ್ತು ತುಂಬ ಜನ ಬಂದಿರಲಿಲ್ಲ. ಆದ ಕಾರಣ ಸರ್ಗಳು ಕ್ಲಾಸ್ ಮಾಡಿರಲಿಲ್ಲ. ನಾಳೆಯಿಂದ ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ನಮಗೆ ಈಸಿ ಆಗುತ್ತೆ ಅನ್ಸುತ್ತೆ ನಾಳೆಯಿಂದ.
ಕೋವಿಡ್ ರಿಪೋರ್ಟ್ ಮಾಡಿಸ್ಕೋಬೇಕೇನು? ಕೋವಿಡ್ ರಿಪೋರ್ಟು ಮಾಡಿಸಿದ್ದೀವಿ, ನಾಳೆ ರಿಪೋರ್ಟ್ ಬರುತ್ತೆ. ಮತ್ತು ಕಾಲೇಜಲ್ಲಿ ಮಾಡಿಸ್ತೀನಿ ಅಂತ ಸರ್ ಪ್ರಿನ್ಸಿಪಲ್ ಸರ್ ಹೇಳಿದ್ದಾರೆ. ಆಸ್ಪತ್ರೆಯಲ್ಲಿ ಪಾಸಿಟಿವ್ ಇರುತ್ತೆ, ನಾವು ಕಾಲೇಜಲ್ಲಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗ ಸಂಕ್ಷಿಪ್ತ ಸುದ್ದಿಗಳು. ಕರ್ನಾಟಕ ಸರ್ಕಾರವು ವೀರಶೈವ ಲಿಂಗಾಯತ ಸಮಾಜದ ಅಭಿವೃದ್ಧಿಗಾಗಿ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮವನ್ನು ಮಾಡಲು ಆದೇಶಿಸಿರುವುದಕ್ಕೆ ಅಖಿಲ ಭಾರತ ವೀರಶೈವ ಮಹಾಸಭಾ ಹಾಸನ ಘಟಕದ ಅಧ್ಯಕ್ಷ ಕಟಾಯ ಶಿವಕುಮಾರ್ ಅಭಿನಂದಿಸಿದ್ದಾರೆ. ಅವರು ಮಾತನಾಡಿ, ನಮ್ಮ ಸಮಾಜದ ಅನೇಕ ಹಿಂದುಳಿದವರಿಗೆ, ಲಿಂಗಾಯತ ವೀರಶೈವರಿಗೆ ಲಿಂಗಾಯತ ಅಭಿವೃದ್ಧಿ ನಿಗಮದಿಂದ ಆರ್ಥಿಕವಾಗಿ ಹಿಂದುಳಿದವರಿಗೆ ಬಹಳಷ್ಟು ಅನುಕೂಲವಾಗಲಿದೆ. ಇದಕ್ಕಾಗಿ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಹಾಗೂ ನಮ್ಮ ಸಮಾಜದ ಸಚಿವರುಗಳಿಗೆ ಹಾಗೂ ಶಾಸಕರಿಗೆ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದಿಂದ ಅಭಿನಂದನೆಗಳನ್ನು ತಿಳಿಸಿದೆ ಎಂದರು. ಬಿಎಸ್ ಯಡಿಯೂರಪ್ಪನವರು ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿಯನ್ನು ರಚನೆ ಮಾಡಿರುವುದು ಭಾಳ ಸಂತೋಷವಾದ ವಿಚಾರ. ಬಹಳ ದಿನದ ಬೇಡಿಕೆಯಾದ ಏನು ವೀರಶೈವ ಲಿಂಗಾಯತ ಅಭಿವೃದ್ಧಿ ಮಂಡಳಿ ನಿಗಮದ ವಿಚಾರವಾಗಿ ನಮ್ಮ ಕರ್ನಾಟಕ ಸರ್ಕಾರದ ಅನೇಕ ಮಂತ್ರಿಗಳು ಮತ್ತು ನಮ್ಮ ಸಮಾಜದ ಶಾಸಕರುಗಳು ತೀವ್ರ ಒತ್ತಡ ತಂದಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಅಭಿನಂದನೆಗಳುತ್ತಾ ಮಾನ್ಯ ಮುಖ್ಯಮಂತ್ರಿಗಳಾದ ಯಡಿಯೂರಪ್ಪನವರಿಗೂ ಸಹ ಈ ಸಂದರ್ಭದಲ್ಲಿ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಮಹಾಸಭಾದ ವತಿಯಿಂದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಯಲ್ಲಿ ಇವತ್ತು ಏನು ಅಭಿವೃದ್ಧಿ ಮಂಡಳಿಯನ್ನು ಮಾಡಿರೋದರ ಜೊತೆಯೇ ಅದಕ್ಕೆ ಸಾಕಷ್ಟು ಹಣವನ್ನು ಸರ್ಕಾರ ಬಿಡುಗಡೆ ಮಾಡಬೇಕು ಅಂತಲೂ ಒತ್ತಾಯ ತರುತ್ತಾ ಅರಕಲಗೂಡು ತಾಲೂಕಿನ ರಾಮನಾಥಪುರದಲ್ಲಿ ಇಂದು ಪಾದಚಾರಿ ಮಹಿಳೆಗೆ ಕೆಎಸ್ಆರ್ಟಿಸಿ ಬಸ್ ಗುದ್ದಿ ಮಹಿಳೆ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ರಾಮನಾಥಪುರ ವಾಸಿ 38 ವರ್ಷದ ಲಕ್ಷ್ಮಮ್ಮ ಸಾವಿಗೀಡಾಗಿದ್ದು, ರಾಮನಾಥಪುರ ಐಬಿ ವೃತ್ತದ ಬಳಿ ಲಕ್ಷ್ಮಮ್ಮ, ಲಕ್ಷ್ಮೀದೇವಿ ಇಬ್ಬರು ಕೂಲಿ ಕೆಲಸಕ್ಕೆ ನಡೆದು ಹೋಗುತ್ತಿದ್ದಾಗ ಮೈಸೂರು ಕಡೆಯಿಂದ ಕೊಣನೂರಿಗೆ ಬರುತ್ತಿದ್ದ ಬಸ್ ಡಿಕ್ಕಿ ಹೊಡೆದಿದೆ. ತೀವ್ರವಾಗಿ ಪೆಟ್ಟಾಗಿದ್ದ ಮಹಿಳೆಯನ್ನ ಕೊಣನೂರು ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತಾದರೂ ಚಿಕಿತ್ಸೆಗೆ ಸ್ಪಂದಿಸದೆ ಮೃತರಾಗಿದ್ದಾರೆ. ಕೊಣನೂರು ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ರಾಮನಾಥಪುರ ಇವತ್ತು ಬೆಳಗ್ಗೆ 7:30ಕ್ಕೆ ಒಂದು ರಾಮಪುರ ಐಬಿ ಸರ್ಕಲಿಂದ ಶಿರ್ದನಹಳ್ಳಿಗೆ ಕೂಲಿ ಕೆಲಸಕ್ಕೆ ಒಂದು 5 ಜನ ಡೈಲಿ ಹೋಗ್ತಾರೆ. ಇವತ್ತು ಐಬಿ ಸರ್ಕಲಲ್ಲಿ ಕೂಲಿ ಕೆಲಸಕ್ಕೆ ಹೋಗುವಾಗ ಆ ಕಡೆಯಿಂದ ರಾಮಪುರ ಡಿಪೋದು ಒಂದು ಬಸ್ಸು ಸಡನ್ನಾಗಿ ಬಲಗಡೆ ಸೀದಾ ಬಂದು ಬಲಗಡೆ ಎಡಗಡೆಗೆ ನುಗ್ಗಿದಾಗ ಒಂದು 5 ಜನ ಇದರಲ್ಲಿ 2 ಜನ ಸಿಗಾಕೊಂಡ್ರು. ಅದರಲ್ಲಿ ಒಂದು ಹುಡುಗಿ ಜಂಪ್ ಆಗಿದೆ, ಇನ್ನೊಂದು ಲಕ್ಷ್ಮಿ ಅನ್ನೋ ಹುಡುಗಿಗೆ ಬಲವಾಗಿ ಪೆಟ್ಟು ಬೀಳ್ತು. ಆ ಹುಡುಗಿನ ಕೊಣನೂರು ಆಸ್ಪತ್ರೆಗೆ ಕರ್ಕೊಬಂದು ಕರ್ಕೊಬಂದಾಗ ಸ್ವಲ್ಪ ಸೀರಿಯಸ್ ಆಗಿತ್ತು. ಒಂದು 10 ನಿಮಿಷಕ್ಕೆ ಇಲ್ಲಿ ಜೀವ ಬಿಡ್ತು ರಾಮಪುರದಲ್ಲಿ. ಇದಕ್ಕೆ ಮೇನ್ ಕಾರಣ ಏನಂದರೆ ಬಸ್ಸು, ಹಳೆ ಬಸ್ಸುಗಳು. ರಾಮಪುರ ಡಿಪೋದಲ್ಲಿ ಸುಮಾರು ಬಸ್ಗಳೆಲ್ಲ ಗುಜರಿ ಬಸ್ಗಳಿದ್ದಾವೆ. ಅದು ದಯವಿಟ್ಟು ಇದ್ರ ಬಗ್ಗೆ KSRTC ಡಿಪೋದವರು ಇದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು. ಹಾಗೂ ಈ ರೋಡು ದಯವಿಟ್ಟು ಆದಷ್ಟು ನಮ್ಮ ರೋಡು ಕೆಳಪುರ ರಾಮಪುರ ಗುಂಡಿ ಬಿದ್ದಿದೆ, ಅದನ್ನು ಆದಷ್ಟು ಗುಂಡಿ ಮುಚ್ಚಿದ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಬೆಕ್ಕೋಡು ರಸ್ತೆಯಲ್ಲಿರುವ ಬಿಷ್ಟಮ್ಮನ ಕೆರೆಯ ಗದ್ದುಗೆಯಲ್ಲಿ ಬಿಷ್ಟಮ್ಮನವರ ಜಾತ್ರಾ ಮಹೋತ್ಸವ ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿತು. ಬಿಷ್ಟಮ್ಮನವರ ಪ್ರಧಾನ ಅರ್ಚಕ ಈಶ್ವರ್ ಪ್ರಸಾದ್ ಮಾತನಾಡಿ, ಅಮಾವಾಸ್ಯೆ ಕಳೆದು 3ನೇ ದಿನಕ್ಕೆ ಅಮ್ಮನವರಿಗೆ ವಿಶೇಷ ಪೂಜೆ, ಕಳಶ, ಹೂವಿನ ಅಲಂಕಾರದೊಂದಿಗೆ ಭಕ್ತಾದಿಗಳಿಗೆ ದರ್ಶನ ಭಾಗ್ಯ ದೊರಕಿಸಿಕೊಡಲಾಗುತ್ತದೆ. ಹಾಗೆಯೇ ಮೂಲ ವಿಗ್ರಹವನ್ನು ಬಿಟ್ರವಳ್ಳಿ ದೇವಸ್ಥಾನದಿಂದ ತಂದು ಗದ್ದುಗೆಯಲ್ಲಿ ಕೂರಿಸಿ ಬರುವಂತ ಭಕ್ತರಿಗೆ ದರ್ಶನ ನೀಡಿ ಸಂಜೆ 6ರ ನಂತರ ಮೆರವಣಿಗೆ ಮೂಲಕ ಮೂಲ ಸ್ಥಾನಕ್ಕೆ ಕೂರಿಸಲಾಗುವುದು. ಇದು ಪ್ರತಿ ವರ್ಷ ನಡೆಯುವ ಜಾತ್ರೆಯಲ್ಲಿ ಹಲವು ಗ್ರಾಮಗಳಿಂದ ನೂರಾರು ಭಕ್ತಾದಿಗಳು ಬಂದು ತಾಯಿಯ ದರ್ಶನ ಭಾಗ್ಯ ಪಡೆಯುತ್ತಾರೆ ಎಂದು ತಿಳಿಸಿದರು. ಜಾತ್ರೆ ವರ್ಷಕ್ಕೊಂದ್ಸಲಿ ಬಂದು ಪೂಜೆ ನಡೆಸಿಕೊಂಡು ಹೋಗುತ್ತೆ. ಶ್ರೀ ಬಿಷ್ಟಮ್ಮನವ್ರದ್ದು ಬಿಷ್ಟಮ್ಮ ಕೆರೆಯಿಂದ ಮಾಮೂಲು ನಡೀತಾ ಇರುತ್ತೆ. ಅದರಿಂದ ಈ ವರ್ಷ ಯಾವ ಕಾರಣಕ್ಕೂ ಮಿಸ್ ಮಾಡೋಂಗೇ ಇಲ್ಲ. ಹಾಗಾಗಿ ಜಾತ್ರೆ ಸಂಜೆ 6 ಗಂಟೆ 7 ಗಂಟೆವರೆಗೆ ಪೂಜೆ ಭಕ್ತಾದಿಗಳು ಬಂದು ಮಂಗಳಾರತಿ ಮಾಡ್ತಾರೆ. ದೇವರಿಗೆ ಅದೇ ಬಟ್ಟೆ, ದೇವರಿಗೆ ಧರಿಸಿ ಪೂಜೆ, ಅಲಂಕಾರ ತಲೆ ಮೇಲೆ ಬರುತ್ತೆ. ಈ ಕಡೆಯಿಂದ ರಥೋತ್ಸವದ ಮೇಲೆ ಹೋಗಿಲ್ಲ, ರಾತ್ರಿ ಆರ್ತಿ ಮೇಲೆ ಅಲಂಕಾರ ಮಾಡ್ಕೊಂಡು ದೇವರಿಗೆ ಪ್ರತಿ ಕರ್ಕೊಂಡು. ಇದು ಬಿಟ್ರೋಡಿಂದ ಬರುತ್ತೆ. ಬಿಟ್ರೋಡಿ ಬಿಷ್ಟಮ್ಮ 2 ಸೊಸೆ ಊಟರೊಳ್ಳಿ ಕಟಾಸ ಬರುತ್ತೆ. ಅದು ಸುಮಾರು 106. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೋವಿಡ್ ಆತಂಕದಲ್ಲೂ ಕಾಲೇಜು ಆರಂಭಕ್ಕೆ ಮುಂದಾದ ಸರ್ಕಾರ, ವಿದ್ಯಾರ್ಥಿಗಳಿಗೆ ಕಟ್ಟುನಿಟ್ಟಿನ ಮಾರ್ಗಸೂಚಿ, ಸ್ಯಾನಿಟೈಸ್ ಮಾಡಿ ಸಿದ್ಧಗೊಂಡ ಕಾಲೇಜುಗಳು. ಮೊದಲನೇ ದಿನ ನೀರಸ ಪ್ರತಿಕ್ರಿಯೆ.
ಸಕಲೇಶಪುರದ ಮಳಲಿ ಗ್ರಾಮದಲ್ಲಿ ಕಸ ವಿಲೇವಾರಿ ಕುರಿತು ಪೂರ್ವಭಾವಿ ಸಭೆ, ಘಟಕ ಸ್ಥಳಾಂತರಕ್ಕೆ ಒತ್ತಾಯಿಸಿದ ಗ್ರಾಮಸ್ಥರು. ಒಮ್ಮತದ ತೀರ್ಮಾನ ಕೈಗೊಳ್ಳದೆ ಮುಕ್ತಾಯಗೊಂಡ ಸಭೆ. ಕಳೆದ ಬಾರಿಗಿಂತ ಅತಿ ಕಡಿಮೆ ಸಂಗ್ರಹವಾದ ಹಾಸನಾಂಬ ದಶೋತ್ಸವದ ಕಾಣಿಕೆಗಳು. ಬೇಡಿಕೆ ಈಡೇರಿಸಲು ದೇವಿಗೆ ನೂರಾರು ಪತ್ರಗಳನ್ನು ಬರೆದು ಹುಂಡಿಗೆ ಹಾಕಿರುವ ಭಕ್ತರು. ಸಹಜ ಸ್ಥಿತಿಯತ್ತ ಹಾಸನಾಂಬ ದೇಗುಲ ಆಗಮನ. ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ HCN ನ್ಯೂಸ್.